ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೆ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೆ ಕೃಪೆಯಾಗು. ನಮ್ಮ ಆನ್ಲೈನ್ ಕಾರ್ಯಕ್ರಮದ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಈ ದಿವಸ ಒಂದು ವಿಶೇಷವಾದಂಥ, ನಮ್ಮ ಮನಸ್ಸನ್ನು ಯಾವತ್ತೂ ಸಹ ಒಂದು ಸಂಪ್ರೇರಣೆಯಿಂದ ಈ ಶರಣ ಪ್ರಜ್ಞೆಯ ಕಡೆಗೆ ನಮ್ಮನ್ನು ಮಾರ್ಗದರ್ಶನ ಮಾಡಿ ನಡೆಸಿದಂತಹ ಹಿರಿಯರಾದ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು, ಸಿದ್ಧಗಂಗಾ ಕ್ಷೇತ್ರದ ಅಧಿಪತಿಗಳು, ಅವರ ನೆನಪಿನಲ್ಲಿ ಇಂದಿನ ಕಾರ್ಯಕ್ರಮ ಮಾಡೋಣ ಅಂತ ಒಂದು ನಿರ್ಣಯಿಸಲಾಯಿತು. ಕಾರಣ ಇಷ್ಟೇ, ಈ ದಿನ ಅವರ 117ನೇ ಜಯಂತಿ. ಅವರು ಈ ಲಿಂಗ ಪ್ರಜ್ಞೆಯಿಂದ ಪ್ರತಿಯೊಂದು ಕ್ಷಣಗಳನ್ನು ಸಹ ಕಾಯಕ ದಾಸೋಹ ಪ್ರಜ್ಞೆಯನ್ನು ಜಗತ್ತಿನಲ್ಲಿ ಸಹಜವಾದ ರೀತಿಯಲ್ಲಿ ಅರಳಿಸುವಂತಹ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪರಿಪೂರ್ಣತೆಯೆಡೆಗೆ ತಾವು ಸಾಗುವುದಲ್ಲದೆ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದಂತಹ ಒಂದು ಮಹಾನ್ ಶಿವಯೋಗ ಚೇತನ, ಅವರ ಹೆಸರಿನಲ್ಲಿ ಅಥವಾ ಅವರ ನೆನಪಿನಲ್ಲಿ ನಾವು ದಾಸೋಹ ಪ್ರಜ್ಞೆ ಅಂತನ್ನುವಂಥ ವಿಷಯವನ್ನು ನಾವು ಅವರಿಂದ ಯಾವ ರೀತಿ ನಾವು ಪಡೆದವು, ಅವರಿಗೆ ಪ್ರೇರಣೆ ಯಾವುದು ಅಂತ ಅನ್ನುವಂಥ ನೆನಪನ್ನು ಹಂಚಿಕೊಳ್ಳೋಣ ಅಂತೇಳಿ ಈ ಕಾರ್ಯಕ್ರಮ
ಇಲ್ಲಿ ನಾವು ಈ ಪ್ರಾರಂಭ ಮಾಡಿದ್ದೇವೆ. ವಾಸ್ತವವಾಗಿ ದಾಸೋಹ ಪ್ರಜ್ಞೆ ಒಂದು ಅದ್ಭುತವಾಗಿರುವಂಥ ಅಪ್ಪ ಬಸವಣ್ಣನವರ ಕೊಡುಗೆ. ಕಾಯಕ ದಾಸೋಹ. ಕಾಯಕ ಅಂತ ಹೇಳಿದ್ರೆ ತಾನು ಕರ್ತವ್ಯ ನಿರತನಾಗಿ ತನ್ನ ಅಂತಃಪ್ರಜ್ಞೆ ಅಂತಃಸಾಕ್ಷಿಯಿಂದ ತಾನು ಅದರಲ್ಲಿ ತೊಡಗುವುದು, ಅದರ ಫಲವನ್ನ ಸಮಾಜಕ್ಕೆ ಕಿಂಕುರ್ವಾಣತೆಯಿಂದ ಅದನ್ನು ಅರ್ಪಿಸುವುದು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಹ ರೀತಿಯಲ್ಲಿ ಆ ಪ್ರಜ್ಞೆಯನ್ನ ಬೆಳಗುವುದು. ಇದು ದಾಸೋಹದ ಒಂದು ವಿಶೇಷವಾಗಿರುವಂಥ ನೆಲೆ. ಈ ವಾಸ್ತವತೆಯನ್ನ 12ನೇ ಶತಮಾನದ ಶರಣರು ನಡೆದು ಬಂದ ಹಾದಿಯನ್ನ ಒಬ್ಬ ಜನಪದ ಹೆಣ್ಣು ಮಗಳು ಹಾಡ್ತಾಳೆ. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ. ನೋಡಿ, ಎಲ್ಲರೂ ಕಾಯಕವನ್ನ ಮಾಡ್ತಾ ಇದ್ದವರು, ಆದರೆ ಯಾರಲ್ಲಿಯೂ ನಾನು ಮಾಡಿದೆ ಅಂತ ಅನ್ನುವ ಅಹಂ ಪ್ರಜ್ಞೆ ಇಲ್ಲ. ಅದು ಎಲ್ಲರಿಗಾಗಿ ಅಂತ ಅನ್ನುವಂಥ ಲೆಕ್ಕದಲ್ಲಿ ದಾಸೋಹ ಪ್ರಜ್ಞೆಯಲ್ಲಿ ಜಾಗೃತವಾಗಿತ್ತು. ಇವತ್ತು ಕಾಯಕ ಪ್ರಜ್ಞೆಯನ್ನು ನಾವು ಒಂದು ಸ್ವಲ್ಪ ಭಾಗ ನೋಡ್ಬೋದು. ಈ ಕೆಲಸ ನಾವು ಮಾಡ್ತಾ ಇದ್ದೀವಿ, ಈ ವ್ಯವಸ್ಥೆ ಹೀಗೆ ಅಂತ. ಆದರೆ ಅದರ ಜೊತೆಯಲ್ಲಿ ದಾಸೋಹ ಪ್ರಜ್ಞೆ ನಮ್ಮಲ್ಲಿ ಮೂಡಲಿಲ್ಲ ಅಂತ ಹೇಳಿದ್ರೆ ಅದು ಪರಿಪೂರ್ಣವಾಗಿರುವಂಥ ನೆಲೆಯನ್ನು ತಲುಪುವುದಿಲ್ಲ ಅಂತ ಅನ್ನುವಂಥ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಪೂಜ್ಯರ ಒಂದು ಅವರ ಅನುಭವದ ಹಾದಿ ಏನಿದೆಯಲ್ಲ, ಆ ಹಾದಿಯ ಪ್ರಾರಂಭದ ನೆಲೆಯನ್ನು ಸೂಕ್ಷ್ಮವಾಗಿ ಸ್ವಲ್ಪ ನೆನೆಸ್ಕೊಳ್ಳೋಣ ಅಂತ ನನಗನ್ನಿಸ್ತದೆ. ಪೂಜ್ಯರು ವೀರಾಪುರದಲ್ಲಿ ಜನನ ತಾಳಿ ತುಮಕೂರಿನಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಅವರು ಅಂದಿನ ಸಿದ್ಧಗಂಗಾ ಕ್ಷೇತ್ರದ ಮಹಾನ್ ಜ್ಯೋತಿಯಾಗಿದ್ದಂಥ ಮಹಾನ್ ತಪಸ್ವಿ ಶಿವಯೋಗಿ ಉದ್ದಾನ ಶಿವಯೋಗೀಶ್ವರರ ಒಂದು ಮಾರ್ಗದರ್ಶನದಲ್ಲಿ ದಾಸೋಹದ ನೆಲೆ ಯಾವ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಮತ್ತೆ ಚಿಗುರಿಡಿದು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇತ್ತು. ಆ ಸನ್ನಿವೇಶದಲ್ಲಿ ಉದ್ದಾನ ಶಿವಯೋಗಿಗಳು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಓರ್ವ ಸಾಧಕರನ್ನು ಸಂಪೂರ್ಣವಾಗಿ ಗುರುತಿಸಿ ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂಥ ಒಂದು ಕಾಲ. ಆ ನೂತನ ಯತಿಯಾಗುವುದಕ್ಕೆ ಸಿದ್ಧರಾದಂಥ ಅವರ ಆಯ್ಕೆ ಏನಿತ್ತಲ್ಲ, ಅವರ ಜೊತೆಯಲ್ಲಿ ನಮ್ಮ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು, ಅಂದರೆ ಶಿವಣ್ಣನವರವರ ಪೂರ್ವಾಶ್ರಮದ ಹೆಸರು, ಅವ್ರಿಗೂ ಆತ್ಮೀಯತೆ ವಿಶ್ವಾಸ ತುಂಬ ಜಾಸ್ತಿ ಇತ್ತು. ಹೀಗೆ ಅಲ್ಲಿನ ವಿದ್ಯಾಭ್ಯಾಸದ ನಂತರ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಿವಣ್ಣನವರು ಬಂದು ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪನವರ ವಿದ್ಯಾರ್ಥಿ ನಿಲಯದಲ್ಲಿ ಅಲ್ಲಿ ನೆಲೆಗೊಂಡು ಕಾಲೇಜಿಗೆ ಹೋಗ್ತಾ ಇದ್ದಂಥ ಒಂದು ಸನ್ನಿವೇಶ. ಆಗ ಇದ್ದಕ್ಕಿದ್ದಂತೆ ಒಂದು ಆಘಾತಕಾರಿಯಾದ ವ್ಯವಸ್ಥೆ ಆಯಿತು. ಸಿದ್ಧಗಂಗಾ ಮಠದ ಮುಂದಿನ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿದ್ದಂಥ ಆ ಶರಣರು ಇದ್ದಕ್ಕಿದ್ದಾಗಿಯೇ ಲೋಕವನ್ನು ತ್ಯಜಿಸಿದ್ರು ಅಂತ ಅನ್ನುವಂಥ ವ್ಯವಸ್ಥೆ. ಅದನ್ನು ಕೇಳಿ ಇವರಿಗೆ ಆಘಾತ ಆಯಿತು. ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೇಳಿ ಅಲ್ಲಿ ಹೋದರು. ಅಲ್ಲಿ ಹೋಗಿ ಆ ಕಾರ್ಯಕ್ರಮ ಎಲ್ಲ ಮುಗೀತು. ಬಹಳ ಮನಸ್ಸಿನಲ್ಲಿ ಹೇಳಲಾರದಂತಹ ಒಂದು ನೋವಿನ ಸನ್ನಿವೇಶದಲ್ಲಿ ಎಲ್ಲ ಆಗಿ ಕೊನೆಗೆ ಸಮಾಧಿ ಪೂಜೆ ಮಾಡುವಂಥ ಸನ್ನಿವೇಶ ಬಂದಾಗ ಯಾರು ಅವರ ಸಮಾಧಿ ಪೂಜೆ ಮಾಡೋರು ಯಾರು ಅಂತ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಇದ್ದಕ್ಕಿದ್ದಾಗೆ ಉದ್ದಾನ ಶಿವಯೋಗಿಗಳು, ಶಿವಣ್ಣ ಇಲ್ಲಿ ಬಂದು ಈ ಪೂಜೆಯನ್ನು ಮಾಡಿಸು. ಗುರುಗಳ ಮಾತಿನಂತೆ ಅವರು ಬಂದು ಆ ಕಾರ್ಯವನ್ನು ಸಂಪನ್ನಗೊಳಿಸಿದ್ರು. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ, ಉದ್ದಾನ ಶಿವಯೋಗಿಗಳು ಇವರನ್ನ ಆಯ್ಕೆ ಮಾಡಿದ್ರಲ್ಲ, ಏನು ಸಮಾಚಾರ ಅಂತ ಎಲ್ಲರಿಗೂ ಕುತೂಹಲ. ಅದರ ಮುಂದಿನ ಗತಿ ಏನು? ಸಿದ್ಧಗಂಗಾ ಮಠದ ಆ ನೂತನ ಉತ್ತರಾಧಿಕಾರಿಗಳಾಗಿ ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಒಂದು ಸ್ಥಾನವನ್ನು ನೀನು ನಿರ್ವಹಿಸು ಅಂತ ಹೇಳಿ ಉದ್ದಾನ ಶಿವಯೋಗಿಗಳ ಅಪ್ಪಣೆ ಆಯಿತು. ತಮ್ಮ ಅಪ್ಪಣೆ ಅಂತ ಹೇಳಿ ಅವರು ಸಂಪೂರ್ಣವಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರ ಆಜ್ಞೆಯನ್ನು ಸ್ವೀಕಾರ ಮಾಡಿದ್ರು. ನೋಡಿ, ಇಷ್ಟೆಲ್ಲ ನಡೆದಾಗ ವೀರಾಪುರದಲ್ಲಿ ಅವರ ತಂದೆಯವರು ತಾಯಿಯವರು ಎಲ್ಲ ಇದ್ದರು. ಅವ್ರು ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ಹೀಗಾಗಿ
ನನ್ನ ಮಗ ಸನ್ಯಾಸಿ ಆಗ್ತಾನೆ ಅಂತ ಅಂದಾಗ ಅವ್ರಿಗೆ ಬಹಳಷ್ಟು ಒಂದು ಆಘಾತ ಆಯಿತು. ನಮ್ಮ ಗುರುಗಳು ನನ್ನ ಮಗನನ್ನು ಸನ್ಯಾಸ ದೀಕ್ಷೆಗೆ ತೆಗೆದುಕೊಂಡ್ಬಿಟ್ರು ಅಂತ ಹೇಳಿ ಗುರುಗಳ ಮೇಲೆ ಮುನ್ಸು ಮಾಡಿಕೊಂಡಿದ್ರು. ವೀರಾಪುರದಲ್ಲಿ ಗುರುಗಳು ಹೋದರೂ ಸಹ ಅವರು ತೋಟದಲ್ಲಿ ಹೋಗಿ ಸೇರಿಕೊಂಡು ಇಲ್ಲ ಅಂತ ಹೇಳಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ಆಯಿತು. ಇದೆಲ್ಲ ಇತಿಹಾಸದ ಒಂದೊಂದು ಹಾಳೆಗಳು. ಅದೆಲ್ಲ ಏನೇ ಇರಲಿ, ಆದರೆ ಅಲ್ಲಿಂದ ಮುಂದೆ ಈ ಭಕ್ತಾದಿಗಳ ಒತ್ತಡ ವ್ಯವಸ್ಥೆಗಳು ಜಾಸ್ತಿ ಆದಾಗ ಗುರುಗಳಲ್ಲಿ ಬಂದು ಕೇಳಿದ್ರು, ನನ್ನನ್ನು ಉತ್ತರಾಧಿಕಾರಿ ಅಂತ ನೀವು ನೇಮಕ ಮಾಡಿ ಹಾಗೆ ಬಿಟ್ಟರೆ ಈ ಜನಗಳು ಒತ್ತಡ ಜಾಸ್ತಿ ಆಗಿದೆ, ಬೇಡ ಬೇಕು ಅಂತ ಅನ್ನೋವಂಥ ಲೆಕ್ಕದಲ್ಲಿ ನೀವು ನನಗೆ ಅನುಗ್ರಹ ಮಾಡಬೇಕು ಅಂತ ಗುರುಗಳನ್ನು ಕೇಳಿಕೊಂಡ್ರು. ಗುರುಗಳು ಅನುಗ್ರಹ ಮಾಡಿದ್ರು. ಅಲ್ಲಿಂದ ಮುಂದೆ ಸಿದ್ಧಗಂಗಾ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ನೋಡಿ, ಒಂದು ಶರಣರ ಒಂದು ವಚನ ಬರ್ತದೆ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪರಿಗ್ರಾಹ್ಯ ಅಂತ ಅನ್ನುವಂಥ ರೀತಿಯ ಅರ್ಥ. ತಾವು ಸಿದ್ಧಗಂಗಾ ಮಠದ ಅಧಿಪತಿ ಆಗ್ತೇವೆ ಅಂತ ಅನ್ನುವಂಥ ಸಂಕಲ್ಪದಿಂದ ಏನೋ ಕನಸು ಕಂಡು ಬಂದದ್ದಲ್ಲ. ಗುರುವಿನ ಆಜ್ಞೆ ಅನಿರೀಕ್ಷಿತವಾಗಿ ಅವರನ್ನು ತಂದು ಆ ಪೀಠದಲ್ಲಿ ಕುಂಡಿಸ್ತು. ಅಲ್ಲಿ ಬಂದ ಮೇಲೆ ಆ ಕ್ಷೇತ್ರದಲ್ಲಿ ಮಹಾಶಿವಯೋಗಿಗಳ ಒಂದೊಂದು ಹೆಜ್ಜೆಯ ಗುರುತನ್ನು ಸಹ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಒಂದು ಏಕಾಗ್ರತೆಯಿಂದ ಅವರ ಮಾರ್ಗವನ್ನು ತಾವು ಜೀರ್ಣಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಬಂದರು. ಗುರುಗಳು ಇದನ್ನು ಅನೇಕ ಬಾರಿ ಪರೀಕ್ಷೆ ಮಾಡಿದ್ರು, ಅನೇಕ ಬಾರಿ ಚಿಂತನೆಗಳು ಮಾಡಿದ್ರು. ಗುರುಗಳಿಗೆ ಮನಸ್ಸಿಗೆ ಸಂತೃಪ್ತಿ ಇತ್ತು, ಆದರೆ ಬಹಳ ಚೆನ್ನಾಗಿ ನೀನು ಮಾಡ್ತಾ ಇದ್ದೀಯಾ ಅಂತ ಹೇಳಿ ಯಾವತ್ತೂ ಶಿಷ್ಯನ ಮುಂದೆ ಹೊಗಳಿಕೆ ಏನು ಇರಲಿಲ್ಲ ಅವರು. ಒಂದು ಪ್ರಸಂಗ ಹೇಳ್ತೇನೆ ನಾನು. ಅಂದು ಮೈಸೂರು ಸಂಸ್ಥಾನದ ದಿವಾನ್ರಾಗಿದ್ದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಆ ಭಾಗದಲ್ಲಿ ಒಂದು ಈ ನೀರಾವರಿ ವ್ಯವಸ್ಥೆಗಳು ಏನಾಗಿವೆ ಅಂತ ಅನ್ನೋದನ್ನೆಲ್ಲ ನೋಡಿಕೊಂಡು ಅದರ ಬೆಳವಣಿಗೆಯ ವ್ಯವಸ್ಥೆಗಳ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಅದನ್ನು ಪರೀಕ್ಷೆ ಮಾಡ್ತಾ ತುಮಕೂರು ಮಾರ್ಗವಾಗಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಅಂತ ಅನ್ನುವಂಥ ಒಂದು ಪ್ರಸಂಗ. ಆ ಸಮಯದಲ್ಲಿ ದಿವಾನರು ನಾನು ಬಂದು ಶ್ರೀ ಕ್ಷೇತ್ರಕ್ಕೆ ಬಂದು ಗುರುಗಳ ದರ್ಶನ ಮಾಡಬಹುದೇ ಅಂತ ಹೇಳಿ ಸುದ್ದಿಯನ್ನು ತಲುಪಿಸಿದ್ರು. ಅಲ್ಲಿದ್ದವರೆಲ್ಲ ಬಹಳ ಸಂತೋಷಪಟ್ಟರು. ಅಲ್ಲಿನ ತುಮಕೂರಿನ ಕೆಲವು ಮುಖಂಡರು ವ್ಯವಸ್ಥೆ ಮಾಡಿ ಅವರು ದಿವಾನರನ್ನು ಕಂಡು ಇಲ್ಲಿ ಬರೋದಕ್ಕೆ ಮೊದಲು, ದಿವಾನ್ರೇ, ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಮಠ ದಾಸೋಹದ ಪ್ರಜ್ಞೆಯಲ್ಲಿ ಅನೇಕ ಜನಗಳಿಗೆ ನೆರಳಾಗಿ ಉತ್ತಮವಾದಂಥ ರೀತಿಯಲ್ಲಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಆಗಿದೆ. ಅದಕ್ಕೆ ಮಹಾರಾಜರಿಂದ ಯಾವುದಾದ್ರೂ ಒಂದು ರೀತಿಯಿಂದ ಅನುದಾನ ಅಥವಾ ಒಂದಷ್ಟು ಜಮೀನು ಇತ್ಯಾದಿಗಳನ್ನು ಕೊಡೋದು ಬಹಳ ಉತ್ತಮ. ತಾವು ಬಂದು ಅದ್ರ ಬಗ್ಗೆ ಗುರುಗಳ ಅಪ್ಪಣೆ ಆಗ್ತದೆ, ಅದರಂತೆ ನೀವು ಮಾಡಿ ಅಂತ ಅವರಿಗೆಲ್ಲ ಮನವೊಲಿಸಿದ್ರು. ಇತ್ತ ಗುರುಗಳ ಹತ್ರ ಬಂದು ಬುದ್ಧಿ, ಮಹಾರಾಜರು ಬಂದ ಹಾಗೆ ದಿವಾನರು ಬಂದರೆ ಇಲ್ಲಿ ನಮ್ಮ ದಾಸೋಹ ವ್ಯವಸ್ಥೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಒಂದಷ್ಟು ಭೂಮಿಯನ್ನು ನೀವು ಇನಾಮಾಗ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಮಾತು ತಾವು ಅಪ್ಪಣೆ ಮಾಡಿ, ನಿಮ್ಮ ಮಾತಿನಂತೆ ಅವರು ಅದನ್ನು ನಡೆಸ್ಕೊಡ್ತಾರೆ ಅಂತ ಹೇಳಿ ಗುರುಗಳಿಗೂ ಸಾಕಷ್ಟು ಹೇಳುವಂಥ ಕೆಲಸ ಮಾಡಿದ್ರು. ಗುರುಗಳು ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ರು. ದಿವಾನರು ಬಂದರು. ನಮ್ಮ ಕಿರಿಯ ಸ್ವಾಮಿಗಳು ಅಂದರೆ ಶಿವಕುಮಾರ ಸ್ವಾಮಿಗಳು ದಾಸೋಹದ ಎಲ್ಲ ವ್ಯವಸ್ಥೆಗಳನ್ನು ಅವರಿಗೆ ತೋರಿಸ್ತಾ ಕ್ಷೇತ್ರ ದರ್ಶನ ಮಾಡಿಸಿ ಅಲ್ಲಿಂದ ಕೊನೆಗೆ ಹಳೆ ಮಠದಲ್ಲಿ ಉದ್ದಾನ ಶಿವಯೋಗಿಗಳ ಬಳಿ ಕರ್ಕೊಂಡು ಬಂದರು. ಉದ್ದಾನ ಶಿವಯೋಗಿಗಳು, ಬನ್ನಿ ದಿವಾನ್ರೇ, ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ತಾ, ಮಹಾರಾಜರು ಹೇಗಿದ್ದಾರೆ, ನಿಮ್ಮ ಆಡಳಿತ ಹೇಗಿದೆ, ನಿಮ್ಮ ಜನಪರ ಕಾಳಜಿಗಳು ಹೇಗಿವೆ, ನಿಮ್ಮ ಕರ್ತವ್ಯಗಳೇನಿವೆ, ರಾಜ ಅಂತನ್ನುವಂಥದ್ದು ಅದು ತಾನು ಅಧಿಕಾರವನ್ನು ಅನುಭವಿಸುವಂಥ ವ್ಯವಸ್ಥೆ ಅಲ್ಲ, ಅದು ಜನಸಾಮಾನ್ಯರಿಗೆ ಮಾಡುವಂಥ ಸೇವೆಯ ಅವಕಾಶಗಳು ಇತ್ಯಾದಿ ಇತ್ಯಾದಿಯಾಗಿ ಮಾತನಾಡ್ತಾ ಒಂದು ಅರ್ಧ ಮುಕ್ಕಾಲು ಗಂಟೆ ದಿವಾನರಿಗೆ ಉಪದೇಶ ಮಾಡ್ತಾಯಿದ್ರು. ದಿವಾನರಿಗೆ ಒಂದು ಕುತೂಹಲ, ಗುರುಗಳು ಈ ಕ್ಷಣದಲ್ಲಿ ಹೇಳ್ತಾರೆ ಜಮೀನು ಬೇಕು ಅಂತ, ಈ ಕ್ಷಣದಲ್ಲಿ ಕೇಳ್ತಾರೆ, ಈ ಕ್ಷಣದಲ್ಲಿ ಕೇಳ್ತಾರೆ, ಆಯಿತು ಅಂತ ನಾನು ಹೇಳಬೇಕು ಅಂತ ಅವರ ಮನಸ್ಸಿನಲ್ಲಿ ಒತ್ತಡ. ಆದರೆ ಗುರುಗಳ ಬಾಯಿಂದ ಏನು ಬೇಡಿಕೆ ಬರಲೇ ಇಲ್ಲ. ಯಾಕೆ ಅಂತಂದರೆ ಅಪ್ಪ ಬಸವಣ್ಣ ಹೇಳಿದ ಮಾತನ್ನು ನಡೆಸುವವರು ಅವರೆಲ್ಲ ಮಹಾಶರಣರು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ,
ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನ ಸೆರಗೊಡ್ಡಿ ಬೇಡುವೆ. ಈ ಮಾತನ್ನ ಸಹಜವಾಗಿ ತಮ್ಮ ಉಸಿರಾಟದಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥ ಶಿವಯೋಗಿಗಳವರು. ಕೊನೆಗೆ ದಿವಾನ್ರೆ ಬುದ್ಧಿ ಮಹಾರಾಜರು ಒಂದು ಅಪ್ಪಣೆ ಮಾಡಿದ್ದಾರೆ. ಏನು ಅಪ್ಪಣೆ ಮಾಡಿದ್ದಾರೆ ಅಂತ, ಏನಿಲ್ಲ, ನೀವು ಶ್ರೀ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಏನಾದರೂ ನ್ಯೂನತೆಗಳು ಅಥವಾ ಅವ್ರಿಗೇನಾದ್ರು ಸಹಕಾರ ಬೇಕು ಅಂತ ಹೇಳಿದ್ರೆ ಅವರ ಅಪ್ಪಣೆಯನ್ನು ಪಡೆದು ಅಲ್ಲಿ ಸಾಕಷ್ಟು ಭೂಮಿ ಇತ್ಯಾದಿಗಳನ್ನು ಗುರುಗಳಿಗೆ ನೀವು ಅರ್ಪಿಸಿ ಬನ್ನಿ ಅಂತ ಹೇಳಿದ್ದಾರೆ. ಅದರಿಂದ ತಮ್ಮ ಅಪ್ಪಣೆ ಆಗಬೇಕು. ಹೌದು, ಕೊಡಿ ಅಂತ ಅನ್ನಬೇಕು ಅಂತ. ಆದರೆ ಉದ್ದಾನ ಶಿವಯೋಗಿಗಳು, ದಿವಾನ್ರೆ, ಕೊಡೋ ಶಿವ ಬಡವನಲ್ಲ, ನಿಮ್ಮ ಕಾರ್ಯ ರಾಜ್ಯ ರಕ್ಷಣೆ ಮಾಡುವಂತಹದ್ದು, ಜನಪರ ಕಾಳಜಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮಹಾರಾಜರಿಗೆ ನಿಮಗೆ ಮಂಗಳವಾಗಲಿ, ನಿಮ್ಮ ಸಂಕಲ್ಪ ನೆರವೇರಲಿ ಅಂತ ಹೇಳಿ ಕಳಿಸ್ಬಿಟ್ರು. ಅಲ್ಲಿ ಇದ್ದು ಈ ಸಂಭಾಷಣೆಯನ್ನೆಲ್ಲ ಕೇಳಿಕೊಂಡಂತ ಶಿವಕುಮಾರ ಸ್ವಾಮಿಗಳ ಮನಸ್ಸಿನಲ್ಲಿ ಕೂತಂತ ಒಂದು ಗುರುಗಳ ಮಹಾನ್ ಉಪದೇಶ ಅಂದ್ರೆ, ಕೊಡೋ ಶಿವ ಬಡವನಲ್ಲ. ನೋಡಿ, ಆ ಮಾತು ಅವರ ಬದುಕಿನ ಉದ್ದಕ್ಕೂ ಸಹ ಯಾವತ್ತೂ ಯಾರ ಮುಂದೆಯೂ ಸಹ ನಮಗೆ ಇಂಥದ್ದು ಆಗಬೇಕು ಅಂತ ಅವರು ಕೈ ಚಾಚಿ ಬೇಡಿಕೊಳ್ಳಲೇ ಇಲ್ಲ. ತಮ್ಮ ಕರ್ತವ್ಯದಿಂದ, ದಾಸೋಹ ಪ್ರಜ್ಞೆಯಿಂದ ಹಳ್ಳಿಗಳಲ್ಲಿ ಸುತ್ತಿ ಅಲ್ಲಿ ಜನಗಳಿಗೆ ಧರ್ಮೋಪದೇಶ ಮಾಡಿ ಅವರು ಕೊಟ್ಟಂತ ದಾಸೋಹದ ದ್ರವ್ಯಗಳನ್ನೆಲ್ಲ ತಂದು ಮಠದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ರು. ಅವರು ಮಾಡದೇ ಇರುವಂತ ಕೆಲಸವೇ ಇಲ್ಲ. ಅಲ್ಲಿ ಕಟ್ಟಿದಂಥ ಕಟ್ಟಡಗಳಿಗೆ ಅನೇಕ ಇಟ್ಟಿಗೆಗಳು ಕಲ್ಲುಗಳನ್ನು ತೆಗೆದು ಜೋಡಿಸಿದ್ದು ಉಂಟು. ಅವನ್ನ ಹೊರೋದ್ರಲ್ಲಿ ಮಕ್ಕಳಿಗೆ ಸಹಾಯ ಮಾಡಿದ್ದು ಉಂಟು. ಹೊಲದಲ್ಲಿ ಕಳೆ ಕಿತ್ತಿದ್ದು ಉಂಟು. ಎಲ್ಲ ಕೆಲಸವನ್ನು ಮಾಡ್ತಾ, ಎಲ್ಲವನ್ನೂ ಲಿಂಗ ಪ್ರಜ್ಞೆಯಿಂದ ಲಿಂಗಾರ್ಪಿತದ ನೆಲೆಯಲ್ಲಿ ಮಾಡುವುದರಲ್ಲಿ ತೀಕ್ಷ್ಣತೆ ಇರಬೇಕು, ಏಕಾಗ್ರತೆ ಇರಬೇಕು. ಆದರೆ ನಾನು ಮಾಡ್ತಾ ಇದ್ದೇನೆ ಅಂತನ್ನುವಂಥ ಅಹಂ ಪ್ರಜ್ಞೆ ಇರಬಾರ್ದು. ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತನ್ನುವಂಥ ನೆಲೆಯನ್ನ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಬಂದಂಥ ಆ ಮಹಾನ್ ಶಿವಯೋಗಿಗಳ ಮಾರ್ಗದರ್ಶನದಂತೆ ನಡೆದಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಜೀವನದ ಉದ್ದಕ್ಕೂ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದರು. ಅವರ ಜೀವನದ ಒಂದೊಂದು ದಿನ ಬೆಳಿಗ್ಗೆ 2:30 ಗಂಟೆಗೆ ಅವರು ಹಾಸಿಗೆಯಿಂದ ಎದ್ದು ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ವಚನ ಪಾರಾಯಣ, ಪಠಣ ಇತ್ಯಾದಿಗಳನ್ನು ಮಾಡ್ತಾ ಅಲ್ಲಿಂದ ಸ್ನಾನ ಮಾಡಿ ನಿರಂತರವಾಗಿ ಲಿಂಗ ಪ್ರಜ್ಞೆಯಿಂದ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಅಂತನ್ನುವಂಥ ನೆಲೆಯಲ್ಲಿ ಸಂಪೂರ್ಣವಾಗಿ ಶಿವಯೋಗ ಸಾಮ್ರಾಜ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ತಾವೇ ಬೆಳಕಾಗಿ ಅಲ್ಲಿಂದ 5:30, 6 ಗಂಟೆಗೆ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂತು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಹೇಗಿದ್ದಾರೆ, ಅವರಿಗೆಲ್ಲ ಉತ್ತಮವಾಗಿರುವಂಥ ವ್ಯವಸ್ಥೆ ಇದೆಯಾ, ಇವನ್ನೆಲ್ಲ ಪ್ರತಿ ಕ್ಷಣವೂ ಮಾಡಿಕೊಂಡು ಬಂದಂಥದ್ದು. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಆಡಿಟರ್ ಆಗಿ ಮಠದಲ್ಲಿ ಬೆಳೆದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದಂಥ ನಮ್ಮ ಶಿವಲಿಂಗಯ್ಯನವರು ಅಂತ ಹೇಳಿ ಒಬ್ಬರು ಸೀನಿಯರ್ ಆಡಿಟರ್ ಇದ್ದಾರೆ, ಲೆಕ್ಕ ಪರಿಶೋಧಕರು. ಅವರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದಂಥ ಒಂದು ಮಾತು, ಒಂದು ಸಾರಿ ಬೆಳಿಗ್ಗೆ ಚಳಿಗಾಲ ಅಲ್ಲಿ ಮಲಗಿದ್ದೇನೆ, ಗುರುಗಳು ಎದ್ದು ಎಲ್ಲ ಪೂಜೆಯೆಲ್ಲ ಮುಗಿಸ್ಕೊಂಡು ಬರ್ತಾ ಮಲಗಿದಾಗ ನಾನು ಚಳಿಯಲ್ಲಿ ನಡುಗ್ತಾ ಇದ್ದೆ. ಹೊದಿಕೆಗೇನು ಇರಲಿಲ್ಲ. ಒಂದು ಕಂಬಳಿ ತಂದು ನನಗೆ ಒದ್ದಿಸಿ ಅವರು ಹೋದರು. ನನಗೆ ಇಂಥ ಅನುಗ್ರಹ ಅವರಿಂದ ನಾನು ಪಡೆದಿದ್ದೇನೆ ಅಂತ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳ ಯೋಗಕ್ಷೇಮ ಅಂತ ಹೇಳಿದ್ರೆ ಅದೆಲ್ಲವೂ ಲಿಂಗಾರ್ಪಣೆ, ಲಿಂಗಾರ್ಪಿತ, ಅದು ಯಾವುದು ಬೇರೆ ಅಲ್ಲ. ಇಂಥ ಒಂದು ವ್ಯವಸ್ಥೆಯನ್ನು ಸಹಜವಾದ ರೀತಿಯಲ್ಲಿ ಬೆಳೆಸ್ಕೊಂಡು ತಮ್ಮ ಬದುಕನ್ನು ಆ ಮಾರ್ಗದಲ್ಲಿ ಬೆಳಕಾಗಿಸಿಕೊಂಡು ಬಂದವರು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರು. ಕೊಡೋ ಶಿವ ಬಡವನಲ್ಲ ಅಂತ ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ, ಅವರಿಗೆ ಇದನ್ನು ಎದುರಿಸುವಂಥ ಅನೇಕ ಸವಾಲುಗಳು ಮೂಡಿ ಬಂದವು. ಅದರಲ್ಲಿ ಒಂದು ಸವಾಲಿನ ಬಗ್ಗೆ ನಾನು ಕೊನೆಗೆ ಇವಾಗ ಹೇಳ್ತೇನೆ. ಆ ಮೂಲ ತತ್ವಕ್ಕೆ ಹೋಗೋದಕ್ಕೆ ಮೊದಲು ಗುರುಗಳನ್ನು ನಾವು ಎದುರಿಟ್ಕೊಂಡು ಹೋಗಬೇಕು. ಈ ಕರ್ನಾಟಕದಲ್ಲಿ ರಾಜಕೀಯ ಸ್ಥಿತ್ಯಂತರಗಳಾಗಿ
ಸಂಸ್ಥಾ ಕಾಂಗ್ರೆಸ್ಸು, ರೂಲಿಂಗ್ ಕಾಂಗ್ರೆಸ್ ಇತ್ಯಾದಿ ವ್ಯವಸ್ಥೆಗಳಾಗಿ ಆಡಳಿತದ ಬದಲಾವಣೆ ಆದಾಗ ಹೊಸ ವ್ಯಕ್ತಿಗಳು, ಹೊಸ ಉತ್ಸಾಹಿಗಳು ರಾಜಕೀಯದ ನಾಯಕರಾಗಿ ಬಂದು ಕೂತರು. ಆವಾಗ ದೇವರಾಜ ಅರಸರು ಮುಖ್ಯಮಂತ್ರಿ ಆದಂಥ ಒಂದು ಸನ್ನಿವೇಶ. ಆದರೆ ಅದು ಪ್ರಾಕೃತಿಕ ವಿಶ್ಲೇಷಣೆ ಏನು ಅಂತ ಹೇಳೋಕ್ಕಾಗೋಲ್ಲ. ಕರ್ನಾಟಕ ಮತ್ತು ಭಾರತದಲ್ಲೇ ಭಯಂಕರವಾಗಿರುವಂಥ ಬರಗಾಲ ಬಂತು. ಜನಗಳು ಆಹಾರವಿಲ್ಲದೆ, ಊಟ ಇಲ್ಲದೆ ಸಾಯುವಂಥ ಪ್ರಸಂಗ ಬಂತು. ನೀರು ಕಡಿಮೆ ಆಯಿತು. ಹಳ್ಳಿಗಳಲ್ಲಿ ಬೇರೆ ಬೇರೆ ಕಡೆ ಸರ್ಕಾರವೇ ಸಹ ಈ ಗಂಜಿ ಕೇಂದ್ರಗಳನ್ನು ತೆಗೆದು ಅವರನ್ನೆಲ್ಲ ಕಾಪಾಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಇಂಥ ಒಂದು ಭಯಂಕರವಾದ ಬರಗಾಲ ಯಾವತ್ತೋ ಬ್ರಿಟಿಷ್ನವ್ರ ಕಾಲದಲ್ಲಿ ಬಂದಿತ್ತು ಅಂತ ಅಂದ್ಬಿಟ್ಟು ಹೇಳೋ ಕಥೆ ಇತ್ತೇ ಹೊರತು ಇದನ್ನು ಯಾರೂ ಗಮನಿಸಿರಲಿಲ್ಲ. ಎಲ್ಲರ ಮನಸ್ಸು ಸಹ ದುಗುಡ ದುಮ್ಮಾನದಿಂದ ಕೂಡ್ತು. ನಮ್ಮ ದೇವರಾಜ ಅರಸರು ಇದನ್ನ ಸವಾಲಾಗಿ ಸ್ವೀಕರಿಸಿದ್ದಷ್ಟೇ ಅಲ್ಲ, ಜನಪರ ಕಾಳಜಿಯಿಂದ ಉತ್ತಮವಾದಂಥ ರೀತಿಯ ಸೇವೆಯನ್ನು ಮಾಡಿದ್ರು. ಆ ಮಧ್ಯದಲ್ಲಿ ಬೀದರ್ನಿಂದ ಹಿಡಿದು ಬೆಂಗಳೂರಿನವರೆಗೆ ಇರ್ತಕ್ಕಂಥ ಎಲ್ಲ ಬರಗಾಲದ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಗಂಜಿ ಕೇಂದ್ರಗಳು ಪ್ರತಿಯೊಂದಕ್ಕೂ ಭೇಟಿ ಕೊಟ್ಟುಕೊಂಡು ಬರಬೇಕು ಅಂತ ಅನ್ನುವಂಥ ಒಂದು ಪ್ರಯಾಣವನ್ನ ರಸ್ತೆ ಮಾರ್ಗವಾಗಿ ಮಾಡಿಕೊಂಡು ಬರುವಂಥ ಒಂದು ಸನ್ನಿವೇಶ. ಇದಕ್ಕೆ ಮೊದಲೇನಾಗಿತ್ತು, ರಾಜಕೀಯದ ವ್ಯವಸ್ಥೆಗಳಲ್ಲಿ ನಾವು ಪ್ರಭಾವಶಾಲಿಗಳಾಗಬೇಕಾದ್ರೆ ಗುರುಗಳು ಎಲ್ಲರೂ ಸಹ ನಮ್ಮ ಹಿತೈಷಿಗಳಾಗಬೇಕು, ನಾವು ಹೇಳ್ದಂಗೆ ಕೇಳಬೇಕು, ನಮ್ಮನ್ನ ಅವರು ಕೇಳ್ಕೊಳ್ಬೇಕು, ನಾವು ಕೊಟ್ಟು ಅನ್ನುವಂಥ ಭಾವನೆ ಬರಬೇಕು ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ಕೆಲವು ರಾಜಕಾರಣಿಗಳು ಒಂದು ಷಡ್ಯಂತ್ರವನ್ನು ಮಾಡಿ ಮಠದಲ್ಲಿ ನಡೀತಾ ಇದ್ದಂಥ ಅನಾಥಾಲಯಗಳಿಗೆ ಸರ್ಕಾರದಿಂದ ಬರ್ತಾ ಇದ್ದಂಥ ಗ್ರ್ಯಾಂಟನ್ನು ವಿನಾಕಾರಣ ನಿಲ್ಲಿಸಿದ್ರು. ಕಾರಣ ಏನು ಅಂತಂದರೆ, ಇವರು ಧಾರ್ಮಿಕವಾದಂಥ ರೀತಿಯಲ್ಲಿ ನಡೆಸ್ತಾರೆ, ಇದರಲ್ಲಿ ಬಡವ ಬಲ್ಲಿದ ಅಂತ ಅನ್ನೋಂಥ ರೀತಿಯಿಂದ ಜಾತಿ ವ್ಯವಸ್ಥೆಗಳು ಬದಲಾವಣೆ ಆಗ್ತವೆ, ಇವಕ್ಕೆಲ್ಲನೂ ಅವರು ನಮಗೆ ಮುಚ್ಚಳಿಕೆ ಬರ್ಕೊಡ್ಬೇಕು, ಅಲ್ಲಿವರೆಗೂ ನಾವು ಇದನ್ನು ನಿಲ್ಲಿಸ್ತೇವೆ ಅಂತ. ಯಾಕೆ ನಿಲ್ಲಿಸಿದ್ರಿ? ಗುರುಗಳು ಕೇಳಿರಲಿಲ್ಲ ಕೊಡಿ ಅಂತ, ಕೊಡ್ತಾ ಇದ್ರು, ಅದನ್ನ ಉಪಯೋಗಿಸ್ತಾ ಇದ್ರು. ನಿಲ್ಲಿಸಿದಾಗ ಯಾಕೆ ನಿಲ್ಲಿಸಿದ್ರಿ ಅಂತ ಹೇಳಿ ಅವ್ರ ಹತ್ರ ನಿವೇದನಾ ಪತ್ರ ತೆಗೆದುಕೊಂಡು ಹೋಗಲಿಲ್ಲ ಗುರುಗಳು. ಗುರುಗಳು ಏನು ಮಾಡಿದ್ರು ಅಂತಂದರೆ, ಮಾಮೂಲಿಗಿಂತ ಜಾಸ್ತಿ ಹಳ್ಳಿಗಳಲ್ಲಿ ಸುತ್ತಾಟ ಮಾಡ್ತಾ ಜನರಿಂದ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಮಕ್ಕಳ ಹಿತವನ್ನು ಬಯಸ್ತಾ ಬಂದರು. ಹೀಗೆ ನಡೀತಾ ಇತ್ತು. ಈ ಬರಗಾಲದ ಸನ್ನಿವೇಶದಲ್ಲಿ ಸರ್ಕಾರ ಒಂದು ಕಾನೂನು ಮಾಡಿತು. ಯಾವುದೇ ಒಂದು ಅಕ್ಕಿ, ರಾಗಿ ಇತ್ಯಾದಿಗಳನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ ತಗೊಂಡು ಹೋಗೋವಾಗಿಲ್ಲ. ಅದು ಕಾಳಸಂತೆಯಲ್ಲಿ ಕಾಳ ರೀತಿಯಲ್ಲಿ ವ್ಯಾಪಾರ ಆಗುವಂಥ ಸನ್ನಿವೇಶಗಳಾಗ್ತದೆ. ಸರ್ಕಾರದ ಪರ್ಮಿಷನ್ ಇಲ್ಲದೆ ಏನೂ ಆಗೋ ಹಾಗಿಲ್ಲ, ಸರ್ಕಾರವೇ ಇದರ ಜವಾಬ್ದಾರಿಯನ್ನು ಹೊರ್ತದೆ ಅಂತ. ಹೀಗಾಗಿ ಏನಾಗಿತ್ತು, ಬೇರೆ ಜಿಲ್ಲೆಗಳಲ್ಲಿ ಧಾನ್ಯ ಕೊಡೋರಿದ್ರೂ ಸಹ ಅದನ್ನು ತರೋದು ಕಷ್ಟ ಆದಂಥ ಒಂದು ಪ್ರಸಂಗ ಇದ್ದಂಥ ಒಂದು ಕಾಲ ಅದು. ಈ ಪ್ರಸಂಗದಲ್ಲಿ ಅವರು ಯಾತ್ರೆ ಮಾಡಿಕೊಂಡು ಬಂದ್ರಲ್ಲ ಎಲ್ಲ ಕಡೆ ಪರೀಕ್ಷೆ ಮಾಡಿಕೊಂಡು, ಬೆಳಗಿನ ಜಾವ ತುಮಕೂರಿಂದ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಅವರ ಪ್ರಯಾಣದ ವ್ಯವಸ್ಥೆಯಲ್ಲಿ ಸಿದ್ಧಗಂಗಾ ಕ್ಷೇತ್ರದ ಬಗ್ಗೆ ಯಾವುದೇ ಮಾಹಿತಿ ಅಥವಾ ಅಲ್ಲಿ ಹೋಗಬೇಕು ಅಂತ ಅವರಿಗೆ ಪೂರ್ವ ನಿರ್ಧಾರಿತ ನಿಯಮ ಏನಿರಲಿಲ್ಲ. ಅಲ್ಲಿ ಬರ್ತಾ ಈ ಮೇನ್ ರೋಡ್ನಿಂದ ಸಿದ್ಧಗಂಗಾ ಕಡೆಗೆ ಹೋಗುವಂಥ ಲೆಕ್ಕದಲ್ಲಿ ಜನ ಜಾತ್ರೆ ಥರ ಸಾಲುಗಟ್ಟಿ ಹೋಗ್ತಾ ಇದ್ರು. ಮುಖ್ಯಮಂತ್ರಿಗಳು ಕೇಳಿದ್ರು, ಏನು ಇವತ್ತೇನು ಮಠದ ಜಾತ್ರೆ ಇದೆಯಾ, ಯಾಕೆ ಹೋಗ್ತಾ ಇದ್ದಾರೆ ಜನ ಅಂತ. ಅಲ್ಲಿದ್ದವ್ರು ಹೇಳಿದ್ರು, ಇಲ್ಲ, ಇಲ್ಲೆಲ್ಲ ಊಟಕ್ಕಿಲ್ಲದೆ ಇರುವಂಥ ಜನ ಎಲ್ಲ ಮಠಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ದಾಸೋಹದಲ್ಲಿ ಊಟ ಮಾಡ್ಕೊಂಡು ಬರಲಿಕ್ಕೆ. ಹಾಗಾದರೆ ಅಲ್ಲಿ ಹೋಗೋಣ ನಡೀರಿ, ಅಲ್ಲಿ ಹೋಗದೆ ಇದ್ದರೆ ಹೇಗೆ ಅಂದ್ಬಿಟ್ಟು ಅಚಾನಕ್ಕಾಗಿ ಮುಖ್ಯಮಂತ್ರಿಗಳು ಗಾಡಿ ತಿರುಗಿಸ್ಕೊಂಡು ಮಠಕ್ಕೆ ಬಂದರು. ಮಠಕ್ಕೆ ಬಂದು ಅವರು ನೇರವಾಗಿ ಗುರುಗಳ ದರ್ಶನಕ್ಕೆ ಹೋಗಲಿಲ್ಲ. ಎಲ್ಲ ಕಡೆ ದಾಸೋಹದ ವ್ಯವಸ್ಥೆ ಏನು ನಡೀತಾ ಇದೆ, ಏನು ಊಟ ಮಾಡ್ತಾ ಇದ್ದಾರೆ ಜನ, ಎಲ್ಲವನ್ನು ನೋಡಿಕೊಂಡು ಬರ್ತಾ ಇದ್ದಾರೆ. ಅವ್ರಿಗೊಂದು ಆಶ್ಚರ್ಯ ಕಾದಿತ್ತು. ಏನು ಅಂತಂದರೆ, ಬಂದವರೆಲ್ಲರೂ ಊಟ ಮಾಡ್ತಾ ಇದ್ರು, ಆದರೆ ಅಕ್ಕಿ, ರಾಗಿ, ಗೋಧಿ ಇತ್ಯಾದಿಗಳು ಏನೂ ಇರಲಿಲ್ಲ. ಹೆಸರು ಕಾಳು, ಕಡಲೆಕಾಳು ನೆನೆ ಹಾಕಿ ಅದನ್ನು ಬೇಯಿಸಿ ಉಸ್ಲಿ ಮಾಡಿ ಅದನ್ನು ಬಂದವರಿಗೆಲ್ಲ ಹೊಟ್ಟೆ ತುಂಬ ಕೊಡುವಂಥ ಕಾಲ. ಅವರು ಕೇಳಿದ್ರು, ಇದೇನು ಹೆಸರು ಕಾಳು ಕಡಲೆಕಾಳು ಕೊಡ್ತಾ ಇದ್ದೀರಲ್ಲ, ಅನ್ನ ಇತ್ಯಾದಿಗಳಿಲ್ಲವೋ ಅಂತ. ಅದಕ್ಕೆ ಅಲ್ಲಿನ ವ್ಯವಸ್ಥಾಪಕರು ಹೇಳಿದ್ರು,
ಸ್ವಾಮಿ ನಿನ್ನೆವರೆಗೂ ಸಹ ಅದೆಲ್ಲ ಆಯಿತು, ಹೊರಗಡೆಯಿಂದ ಧಾನ್ಯ ಕೊಡುವಂಥ ಭಕ್ತರಿದ್ದರೂ ತರಲಿಕ್ಕೆ ಅವಕಾಶ ಇಲ್ಲ, ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ. ಹೀಗಾಗಿ ಗುರುಗಳು ಬಂದವರು ಯಾರೂ ಸಹ ಉಪವಾಸ ಹೋಗಬಾರ್ದು, ಅದನ್ನು ಪರಿಪೂರ್ಣವಾಗಿ ನಡೀಬೇಕು ಅಂತ ಹೇಳಿ ಏನಿದೆಯೋ ಅದನ್ನು ದಾಸೋಹದಲ್ಲಿ ಉಪಯೋಗಿಸಿ ಅಂತ ಅಂದ್ಬಿಟ್ಟು ಅಪ್ಪಣೆ ಮಾಡಿದ್ದಾರೆ. ಅದಕ್ಕೆ ಇದನ್ನು ಮಾಡ್ತಾ ಇದ್ದೇವೆ ಅಂತ. ಅವನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಯಿತು. ಅಲ್ಲಿಂದ ನೇರವಾಗಿ ಗುರುಗಳು ಪೂಜೆ ಮುಗಿಸ್ಕೊಂಡು ಬಂದರು. ಅಲ್ಲಿ ಬಂದು ನಮಸ್ಕಾರ ಮಾಡಿ ಕೂತರು. ಗುರುಗಳು ಕೇಳಿದ್ರು, ಮುಖ್ಯಮಂತ್ರಿಗಳೇ ಹೇಗಿದೆ, ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬಂದ್ರಿ, ಎಲ್ಲ ಕಡೆ ಗಂಜಿ ಕೇಂದ್ರಗಳು ಚೆನ್ನಾಗಿ ನಡೀತಾ ಇದೆಯಾ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರಾ, ಪ್ರಜೆಗಳ ಪಾಲನೆ ಚೆನ್ನಾಗಿದೆಯಾ, ಬರೀ ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆತನಿಗೆ ಅನ್ನಿಸ್ತು, ಬುದ್ಧಿ ಇದೆಲ್ಲ ಸರಿ, ಆದರೆ ಇಲ್ಲಿ ದವಸ ಅದು ಇಲ್ಲ, ನೀವು ಯಾತಕ್ಕೆ ಸರ್ಕಾರಕ್ಕೊಂದು ವಿನಂತಿ ಪತ್ರ ಕೊಡಬಾರ್ದಾಗಿತ್ತು, ಇಲ್ಲಿ ದಾಸೋಹ ನಡೀತಾ ಇದೆ, ಇಲ್ಲಿ ಗಂಜಿ ಕೇಂದ್ರಕ್ಕೆ ಬದಲಾಗಿ ಜನ ಫಲಾನುಭವಿಗಳು ಊಟ ಮಾಡಿ ಹೋಗ್ತಾ ಇದ್ದಾರೆ, ನಮಗೆ ಧಾನ್ಯದ ಕೊರತೆ ಇದೆ ಕೊಡಿ ಅಂತ ನೀವು ಯಾಕೆ ಒಂದು ಆದೇಶ ಕೊಡಲಿಲ್ಲ? ಗುರುಗಳು ಹೇಳಿದ್ದು ಮಾತು, ಏನಿಲ್ಲ, ತಾವು ತಮ್ಮ ಕೆಲಸ ಮಾಡ್ತಾ ಇದ್ದೀರಿ, ಕೊಡೋ ಶಿವ ಬಡವನಲ್ಲ, ಏನು ಕೊಡಬೇಕು ಅದನ್ನು ಆ ಕಾಲದಲ್ಲಿ ಕೊಡ್ತಾನೆ ಅಂತ ಅಂದು ಗುರುಗಳು ಹೇಳಿದ ಮಾತು ಇವ್ರ ಬಾಯಿಂದ ಸಹಜವಾಗಿ ಬಂತು. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕಣ್ಣಲ್ಲಿ ನೀರು ಬಂತು. ಕೂತಿದ್ದವರು ಎದ್ದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಪಾದ ಹಿಡ್ಕೊಂಡ್ರು. ಬುದ್ಧಿ, ನಮ್ಮ ಈ ಮರವಿನ ತಪ್ಪನ್ನ ತಾವು ಕ್ಷಮಿಸಿ, ಅಲ್ಲಿಂದ ನಾನು ಧಾನ್ಯ ಇತ್ಯಾದಿಗಳನ್ನ ಕಳಿಸ್ಕೊಡ್ಲಿಕ್ಕೆ ನೀವು ಆದೇಶ ಕೊಡಬೇಕು, ಅಲ್ಲಿವರೆಗೂ ತಮ್ಮ ಪಾದ ಬಿಡೋದಿಲ್ಲ. ಗುರುಗಳು ಆಯ್ತು ನಿಮ್ಮ ಇಚ್ಛೆ ಅಂದ್ರು. ಆ ಕ್ಷಣವೇ ಅವರು ಫೋನ್ ಮಾಡಿ ಬೇರೆ ಕಡೆಯಿಂದ ಎಲ್ಲ ಧಾನ್ಯಗಳನ್ನು ತರಿಸಿ ಮಠದಲ್ಲಿ ದಾಸೋಹದಲ್ಲಿ ಪಾಕ ಮಾಡಿಸಿ ಬಂದ ಜನ ಕೂತು ಊಟ ಮಾಡೋದನ್ನ ನೋಡಿ 10-11 ಗಂಟೆ ಮೇಲೆ ಮುಖ್ಯಮಂತ್ರಿಗಳು ವಾಪಸ್ ಬಂದರು. ಈ ಪ್ರಸಂಗ ಯಾತಕ್ಕೆ ಹೇಳಿದೆ ಅಂತಂದ್ರೆ, ಏನು ಬರ್ತದೋ ಅದನ್ನ ಬಂದಿದ್ದನ್ನ ಹಂಚೋದು ಅಷ್ಟೇ ನಮ್ಮ ಕೆಲಸ. ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ. ಈ ಮಾತನ್ನ ಬಾಯಿನಲ್ಲಿ ಹೇಳ್ಬೋದು 1000 ಜನ, ಆದರೆ ಅದರಂತೆ ನಡೆಯೋದಿದೆಯಲ್ಲ, ಅದು ಎಷ್ಟು ಕಷ್ಟ ಅಲ್ವಾ? ಆದರೆ ಆ ಬದುಕಿನ ನೆಲೆಯಲ್ಲಿ ಆ ವ್ಯವಸ್ಥೆಯನ್ನ ಬಿಟ್ಟು ಬೇರೆ ಯಾವುದನ್ನು ಯೋಚನೆ ಮಾಡದೆ ನಮ್ಮ ಗುರುಗಳು ಆ ಒಂದು ವ್ಯವಸ್ಥೆಯನ್ನ ಬಾಯಿನಲ್ಲಿ ಅವರು ಹೇಳಲಿಲ್ಲ, ದಾಸೋಹ ಪ್ರಜ್ಞೆಯನ್ನ ಕುರಿತು ಬಾಯಿನಲ್ಲಿ ಹೇಳಲಿಲ್ಲ, ಅದನ್ನು ಆಚರಣೆಗೆ ತಂದರು. ಆಚರಣೆ ತಂದದ್ದು ನೋಡಿ ಜನ ಕಲೀಲಿಕ್ಕಾಯ್ತು. ಇವತ್ತು ವಾಸ್ತವವಾಗಿ ಹೇಳ್ತೇನೆ, ಎಲ್ಲ ಕಡೆಯಲ್ಲಿಯೂ ಸಹ ಅನಾಥಾಶ್ರಮಗಳು ಅಥವಾ ಇತ್ಯಾದಿಗಳು ಬರಲಿಕ್ಕೆ ಸಿದ್ಧಗಂಗಾ ಮಠದ ಪ್ರೇರಣೆ ಅನ್ನೋದು ಇದೆಯಲ್ಲ, ಅದರ ಮೂಲ ಬಂಡವಾಳ ಅಂತ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಅಲ್ಲಿ ಬಂದದ್ದನ್ನು ಸಂಪೂರ್ಣವಾಗಿ ಅದಕ್ಕಾಗಿ ಮಾಡ್ತಾ ಬಂದರು. ಯಾವತ್ತೂ ಗುರುಗಳು ಕೊನೆ ಗಳಿಗೆವರೆಗೂ ಸಹ ಎಲ್ಲರೂ ತೃಪ್ತಿಯಾಗಿ ಊಟ ಆಯ್ತಾ, ಎಲ್ಲರೂ ಚೆನ್ನಾಗಿದ್ದಾರ, ಓದೋದೆಲ್ಲ ಚೆನ್ನಾಗಿದೆಯಾ, ಅದ್ರ ಬಗ್ಗೆ ಕೇಳಿ ಅವರ ಮಕ್ಕಳ ಮುಖದಲ್ಲಿರ್ತಕ್ಕಂಥ ನಗುವನ್ನು, ಸಂತೃಪ್ತಿಯನ್ನು ನೋಡಿ ಆನಂದ ಪಡುವಂತಹ ಒಂದು ಅದ್ಭುತ ಆ ಒಂದು ಮನಸ್ಥಿತಿ ಪೂಜ್ಯರದಿತ್ತು. ಆದರೆ ಇದೆಲ್ಲ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನುವಂಥ ಪ್ರಜ್ಞೆನೇ ಇಲ್ಲ, ಆಲೋಚನೆನೇ ಇಲ್ಲ, ಆ ಬಿಗುಮಾನವೇ ಇಲ್ಲ. ನೋಡಿ, ಇವತ್ತು ಯಾವುದಾದ್ರೂ ಒಂದು ಮಠಕ್ಕೆ ಗುರುಗಳ ದರ್ಶನಕ್ಕೆ ಹೋಗಬೇಕು ಅಂತ ಅಂದರೆ ಮೊದಲೇ ಕಾರ್ಯಭಾರಿಗಳಿಗೆ ಫೋನ್ ಮಾಡಿ ಗುರುಗಳು ಬಿಡುವಾಗಿದ್ದಾರಾ, ಯಾವ ಸಮಯಕ್ಕೆ ಬಂದರೆ ಅನುಕೂಲ ಅಂತ ಕೇಳಿ ಬರುವಂಥ ಒಂದು ಸನ್ನಿವೇಶ. ಆದರೆ ಸಿದ್ಧಗಂಗಾ ಕ್ಷೇತ್ರದ ಪರಮ ಪೂಜ್ಯರು ಯಾವತ್ತೇ ಆಗಲಿ ಅವರನ್ನು ಯಾರು ಕೇಳಿ ಪೂರ್ವ ನಿರ್ಧಾರಿತ ಸಮಯಕ್ಕೆ ಸರಿಯಾಗಿ ಯಾರೂ ಬರುವಂಥ ಸನ್ನಿವೇಶ ಇರಲಿಲ್ಲ. ಯಾರು ಯಾವಾಗ ಬೇಕಾದರೂ ಬಂದು ಗುರುಗಳನ್ನು ನೋಡ್ಬೋದು. ನೋಡಿ, ಮಂತ್ರಿಗಳು ಅಧಿಕಾರಿಗಳು ಬಂದು ಗುರುಗಳ ಹತ್ರ ಮಾತಾಡ್ತಾ ಇದ್ದಾರೆ, ಇನ್ನು ಬಾಕಿ ಜನಸಾಮಾನ್ಯರಿಗೆ ನೋ ಅಡ್ಮಿಷನ್ ಇಲ್ಲವೇ ಇಲ್ಲ. ಮಂತ್ರಿಗಳ ಜೊತೆಯಲ್ಲಿ ಗುರುಗಳು ಮಾತಾಡ್ತಾ ಇದ್ದಾಗಲೇ ಒಂದಷ್ಟು ತರಕಾರಿ, ಕುಂಬಳಕಾಯಿ ಇತ್ಯಾದಿಗಳನ್ನು ತೆಗೆದುಕೊಂಡು ಒಬ್ಬ ಮುದುಕಪ್ಪ ನೇರವಾಗಿ ಗುರುಗಳ ಕೊಠಡಿಗೆ ಪ್ರವೇಶ ಮಾಡ್ತಾನೆ. ಓಹೋ, ಏನೋ ಗೌಡ, ಯಾವಾಗ ಬಂದೆ, ಮನೇಲಿ ಚೆನ್ನಾಗಿದ್ದಾರ, ಹೇಗಿದೆ ನಿನ್ನ ಶ್ರೀಮತಿ ಆರೋಗ್ಯ, ಎಲ್ಲ ಅವರ ಯೋಗಕ್ಷೇಮ ವಿಚಾರಿಸಿ ಆತ ಬುದ್ಧಿ ಹೊಸದಾಗಿ ಬೆಳೆ ಬಂದಿತ್ತು, ಅದನ್ನು ದಾಸೋಹ ಕೊಡೋಣ ಅಂತ ಬಂದೆ. ಆಯಿತು ಒಳ್ಳೇದಾಗಲಿ, ಸಿದ್ಧಲಿಂಗೇಶ್ವರರು ಒಳ್ಳೇದು ಮಾಡಲಿ, ಹೋಗಿ ಊಟ ಮಾಡು, ಊಟ ಮಾಡಿಕೊಂಡು ವಿಶ್ರಾಂತಿ ತೆಗೆದುಕೊಂಡು ಬಾ ಅಂತ ಹೇಳಿ ಅವನು ಮಾತಾಡಿ ಕಳಿಸಿ ಆಮೇಲೆ ಅಧಿಕಾರಿಗಳ ಜೊತೆಯಲ್ಲಿ ಮುಂದಿನ ಮಾತು ಶುರು ಮಾಡ್ತಾ ಇದ್ದಿತ್ತು.
ಯಾವತ್ತೂ ಅಷ್ಟೇ ಅತ್ಯಂತ ಲೆಕ್ಕದಲ್ಲಿ ಬಸವಣ್ಣ ಹೇಳ್ತಾನಲ್ಲ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನು ಕರೆಯದು. ಆ ರೀತಿಯಲ್ಲಿ ತಮ್ಮ ಬದುಕಿನಲ್ಲಿ ಸಂಪೂರ್ಣವಾಗಿ ಕಾಯಕದಲ್ಲಿ ದುಡಿದು ಬಂದಂಥ ಒಬ್ಬ ಸಾಮಾನ್ಯ ಬಡ ವ್ಯಕ್ತಿಗೆ ಅವರು ಕೊಡ್ತಾ ಇದ್ದಂಥ ಗೌರವ ಇದೆಯಲ್ಲ, ಅದು ಯಾವುದೇ ದೊಡ್ಡ ಶ್ರೀಮಂತನಿಗೆ ಕೊಡುವಂತಹ ಆದರಾಭಿಮಾನಗಳಿಗೂ ಮಿಗಿಲಾಗಿರ್ತಕ್ಕಂಥದ್ದಾಗಿತ್ತು. ಅವರು ಯಾವತ್ತೂ ಅವರ ದೃಷ್ಟಿ ದೀನ ಅನಾಥರ ದುಃಖಿ ದರಿದ್ರರ ಮುರುಕು ಗುಡಿಸಲಲ್ಲಿ ಉಪವಾಸಿ ಅಂತ ಹೇಳಿ ಭಗವಂತನ ಬಗ್ಗೆ ನಮ್ಮ ಜೆ ಶಿರುದ್ರಪ್ಪನವ್ರು ಹೇಳ್ತಾರೆ. ಅವನು ಬಾಂದಳ ಚುಂಬಿತ ಶುಭ್ರ ಹಿಮಾವೃತ ಶೃಂಗದಲ್ಲಿ ಗೃಹವಾಸಿ. ಹಿಮಾಲಯದಂತಹ ಕನಕ ಪರ್ವತದಲ್ಲಿ ಅವನು ವಾಸ ಮಾಡ್ತಾ ಇದ್ರು ಸಹ ದೀನ ಅನಾಥರ ದುಃಖಿ ದರಿದ್ರರ ಮುರುಕು ಗುಡಿಸಲಲ್ಲಿ ಉಪವಾಸಿ. ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಬಂದು ಗೌರವಿಸುವಂತಹ ಒಂದು ಸ್ಥಾನದ ನೆಲೆಯಲ್ಲಿ ಇದ್ರೂ ಸಹ ಅವರು ನಮ್ಮ ಹಳ್ಳಿಯಿಂದ ಬರ್ತಾ ಇದ್ದಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ಕಾಯಕ ಜೀವಿಗೆ ಅವರು ಕೊಡ್ತಾ ಇದ್ದಂಥ ಆದರ ಅಭಿಮಾನಗಳಿದೆಯಲ್ಲ, ಇವುಗಳಲ್ಲಿ ಯಾವುದೂ ವ್ಯತ್ಯಾಸ ಇರಲಿಲ್ಲ. ಮಾಡುವಂತಿರಬೇಕು ಮಾಡದಂತಿರಬೇಕು. ನೋಡಿ, ಆ ವಚನಕ್ಕೆ ಪೂಜ್ಯರ ಬದುಕೇ ಒಂದು ವ್ಯಾಖ್ಯಾನ. ಅದೊಂದು ವಚನವನ್ನ ಅವರು ತಮ್ಮ ಬದುಕಿನ ಉದ್ದಕ್ಕೂ ಜೀವನದಲ್ಲಿ ವ್ಯಾಖ್ಯಾನದ ರೂಪದಲ್ಲಿ ಅನುಸರಿಸ್ಕೊಂಡು ಬಂದರು. ಯಾವುದರಲ್ಲೂ ಕೊರತೆ ಇಲ್ಲ, ಎಲ್ಲವೂ ಭಗವಂತ ಲಿಂಗಯ್ಯನಿಗೆ ಅರ್ಪಿತ. ಅವರು ಎದುರಿಸಿದಷ್ಟು ಪರೀಕ್ಷೆ ಯಾರೂ ಎದುರಿಸ್ಲಿಕ್ಕಾಗಲಿಲ್ಲ. ಭಗವಂತ ಅಷ್ಟೇನೆ. ಅವನು ಒಂದು ಮಾತು ಹೇಳ್ತಾರೆ ಬಸವಣ್ಣವರು, ಮೆಚ್ಚಿದನೆಂದರೆ ಸಲೆ ಮಾರು ಹೋದೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಘನವನಲ್ಲಾಡಿಸಿ ನೋಡುವೆ ನೀನು, ಇದಕ್ಕೆ ಅಂಜದೆ ಅಳುಕದೆ ಇದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಈ 3 ಪರೀಕ್ಷೆಗಳು ಬಸವಣ್ಣನಿಗೆ ಆ ಪರಮಾತ್ಮ ಲಿಂಗಯ್ಯ ಕೊಟ್ಟ ಅಂತ ಅನ್ನೋಂಥ ಮಾತನ್ನು ನಾವು ಹೇಳ್ತೇವೆ. ಆದರೆ ನಮ್ಮ ಕಣ್ಣಿಗೆ ಕಂಡಂತೆ ಇಂಥ ಒಂದು ಪ್ರಸಂಗವನ್ನ ಬದುಕಿನಲ್ಲಿ ಎಲ್ಲ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ವಚನಗಳಿಗೆಲ್ಲ ನಮಗೇನಾದರೂ ಒಂದು ಆದರ್ಶ ಬೇಕು, ಒಂದು ವ್ಯವಸ್ಥೆ ಬೇಕು ಅಂತಂದರೆ ಪೂಜ್ಯರಲ್ಲಿ ಬಿಟ್ಟು ನಮಗಿನ್ನೆಲ್ಲೂ ಸಹ ಅಂಥ ಒಂದು ಸ್ಪಷ್ಟವಾಗಿರುವಂಥ ನಿದರ್ಶನ ನಮಗೆ ಸಿಕ್ಕೋದಿಲ್ಲ. ಅವರನ್ನು ತೆಗೆಳದವ್ರು ಎಷ್ಟೋ ಮಂದಿ, ಉಪೇಕ್ಷೆ ಮಾಡಿದವರು ಎಷ್ಟೋ ಮಂದಿ, ಹೊಗಳದವರು ಎಷ್ಟೋ ಮಂದಿ, ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥದ್ದು. ಅವರು ಪೂಜೆ ಮುಗಿಸಿ ಪ್ರಸಾದ ಮಾಡುವಂಥ ಸನ್ನಿವೇಶದಲ್ಲಿ, ತತ್ವದ ಪದಗಳನ್ನು ಹೇಳುವಂಥ ಸನ್ನಿವೇಶದಲ್ಲಿ ಅಕಸ್ಮಾತ್ ನಾವಿದ್ರೆ ಎಲ್ಲಿ ಮುಪ್ಪಿನ ಷಡಕ್ಷರಿಗಳ ಪದ್ಯ ಹೇಳಿ ಅಂತ ಹೇಳೋರು ಅವರು. ಅವ್ರಿಗೆ ಇಚ್ಛೆ ಆದದ್ದು, ಬಹಳ ಇಷ್ಟವಾದದ್ದು, ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ, ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲಿ. ಈ ಪದ ಎಷ್ಟು ಆನಂದವಾಗಿ ಅವರು ಕೇಳ್ತಾ ಇದ್ರು. ಅದು ಅವರ ಬದುಕಿನ ಉಸಿರಾಟದ ಸಹಜ ಕ್ರಮ ಆಗಿತ್ತು. ಆ ಕ್ರಮವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೇಗಿರಬೇಕು ನಾವು ಅಂತ ಅನ್ನೋದನ್ನು ಜಗತ್ತಿಗೆ ಉಪದೇಶ ಮಾಡಲಿಲ್ಲ, ನಡೆದು ತೋರಿಸಿದಂತಹ ಒಬ್ಬ ನಿಜಾನುಭವಿ ನಿರ್ಲಿಪ್ತ ಜಂಗಮ ಶಿವಕುಮಾರ ಮಹಾಸ್ವಾಮಿಗಳವರು. ನೋಡಿ, ದಾಸೋಹ ಪ್ರಜ್ಞೆಯನ್ನ ಶರಣರು ಇದನ್ನೇ ಹೇಳೋದಲ್ವ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಈ ದಾಸೋಹ ಅಂತಿದ್ದ ಹಾಗೆ ನಾವೇನು ಮಾಡಿದ್ವಿ ಅಂತಂದ್ರೆ, ಅನ್ನ ಅಕ್ಷರ ಆಶ್ರಯ ಅಂತ ಹೇಳಿ ತ್ರಿವಿಧ ದಾಸೋಹ ಅಂತ ಅಂದ್ಬಿಟ್ಟು ಅದನ್ನ ವಿಭಜನೆ ಮಾಡಿ ತ್ರಿವಿಧ ದಾಸೋಹ ಮೂರ್ತಿ ಅಂತ ಅಂದ್ಬಿಟ್ಟು ನಾವು ಹೊಗಳಿಕೆಯಿಂದ ಶುರು ಮಾಡಿದ್ವಿ. ಆದರೆ ವಾಸ್ತವವಾಗಿ ದಾಸೋಹ ಅಂತ ಅನ್ನೋಂಥದ್ದು ಇದೆಯಲ್ಲ, ಆ ಶಬ್ದ ಬೋಧನೆಗೆ, ಪಂಡಿತರ ವ್ಯಾಖ್ಯಾನಕ್ಕೆ ಒಳಗಾಗ್ತಕ್ಕಂಥದ್ದಲ್ಲ. ಬದುಕಿನಲ್ಲಿ ಸಹಜವಾಗಿ ನಡೆಯುವಂತಹ ನೆಲೆ ಮತ್ತು ಸಹಜ ಅಭಿವ್ಯಕ್ತಿ ಇದೆಯಲ್ಲ, ಅದು ದಾಸೋಹ ಅಂತ ಅನ್ನುವಂಥ ಶಬ್ದದ ಮೂಲ ಸ್ವರೂಪ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ನೋಡಿ, ಒಂದು ದಾನ ಮಾಡುವವನ ಕೈ ಯಾವತ್ತೂ ಮೇಲೆ, ದಾನವನ್ನ ಕೊಳ್ಳುವವ ಕೈ ಕೆಳಗಿಟ್ಟಿರ್ತಾನೆ. ಅವನು ಕೀಳು, ಇವನು ಮೇಲು. ಈ ಪ್ರಸಂಗವನ್ನ ಬದಲಾಯಿಸಬೇಕು ಅಂತ ಹೇಳಿ ದಾನವನ್ನ ಕೊಡುವಂತ ವಿಧಾನದ ಬಗ್ಗೆ ಉಪನಿಷತ್ನಲ್ಲಿ ಕೆಲವು ಮಾರ್ಗದರ್ಶನ ಮಾಡಿದ್ರು. ಶ್ರೇಯಾಧೇಯಂ, ಉತ್ತಮವಾದ ರೀತಿಯಲ್ಲಿ ಕೊಡಬೇಕು. ಹ್ರಿಯಾಧೇಯಂ, ನಾನು ಕೊಡುವಂತಹದ್ದು ತೆಗೆದುಕೊಳ್ಳುವವನ ಮನಸ್ಸಿನ ಮೇಲೆ ಏನಾದರೂ ಅವನಿಗೇನಾದರೂ ಸಂಕೋಚ ಉಂಟು ಮಾಡ್ತದ ಅನ್ನುವಂಥ ಎಚ್ಚರಿಕೆ ಇರಬೇಕು. ಭಿಯಾಧೇಯಂ,
ಹ್ರಿಯಾದೇಯಂ ಸಂವಿದಾದೇಯಂ ಇತ್ಯಾದಿಗಳನ್ನೆಲ್ಲ ಹೇಳಿದ್ರು. ಕೊಡುವವನಿಗೆ ಅಹಂಕಾರ ಇರಬಾರ್ದು. ಅಷ್ಟೇ ಅಲ್ಲ, ಅವನು ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಜನ ನನ್ನನ್ನು ಗುರುತಿಸ್ತಾರಲ್ಲ ಅಂತ ಹೇಳಿ ಸಂಕೋಚದಿಂದ ಕೊಡಬೇಕು, ಒಳ್ಳೆಯ ಮನಸ್ಸಿನಿಂದ ಕೊಡಬೇಕು. ಇವೆಲ್ಲ ದಾನದ ನೆಲೆಯಲ್ಲಾಯಿತು. ಆದರೆ ಈ ಎಲ್ಲ ಗುಣಗಳನ್ನ ವಿಶ್ಲೇಷಣೆ ಮಾಡುವಂಥದ್ದು ದಾನ ಅಂತ ಅನ್ನುವಂಥ ಪ್ರಶ್ನೆನೇ ಇತ್ತಲ್ಲ, ಅದನ್ನ ಸಂಪೂರ್ಣವಾಗಿ ಶರಣರು ಅದನ್ನ ಬದಲಾವಣೆ ಮಾಡಿ ದಾಸೋಹ ಅಂತ ಹೇಳಿದ್ರು. ಒಡೆಯರ ಸೊತ್ತನ್ನ ಒಡೆಯನಿಗೆ ಅರ್ಪಣೆ ಮಾಡ್ತಾನೆ ಒಬ್ಬ ಅವನ ಸೇವಕ. ಅವನು ದೊರೆ ಮುಂದೆ ನಿಂತು ಕೈ ಎತ್ತಿ ಹೀಗೆ ಕೊಡೋದಿಲ್ಲ, ಅವನು ನಿನ್ನದು ನೀನ್ ತೆಗೆದುಕೋ ಅಂತ ಹೀಗಿಡ್ತಾನೆ, ಅವನು ಮೇಲಿಂದ ಎತ್ಕೊಳ್ತಾನೆ. ದಾಸೋಹ ಅಂತ ಅನ್ನುವಂಥದ್ದಕ್ಕೆ ನಾನು ಅಹಂಕಾರ ಮಮಕಾರಗಳಿಲ್ಲದೆ ಕೊಡಬೇಕು. ತುಳಸಿದಾಸರು ಒಂದು ಮಾತು ಹೇಳ್ತಾರೆ, ತೇರಾ ತುಜುಕೋ ಅರ್ಪಣ್ ಫಲ ಕ್ಯಾ ಲಾಗೆ ಮೇರಾ. ನಿನ್ನದನ್ನ ನಿನಗೆ ಕೊಡುವಲ್ಲಿ ನನ್ನದೇನಿದೆ, ಅಹಂಕಾರ ಏನಿದೆ. ಹಾಗೆ ದಾಸೋಹ ಅಂತ ಹೇಳಿದ್ರೆ ನಿನ್ನದನ್ನ ನಿನಗೆ ಕೊಡುವಂಥದ್ದಷ್ಟೇ. ಲಿಂಗ ಪ್ರಜ್ಞೆಯಿಂದ ಕೊಡುವಂಥ ನೆಲೆಯಲ್ಲಿ ನಾನು ಕೊಡ್ತಾ ಇದ್ದೇನೆ ಎನ್ನುವ ಅಹಮ್ಮಮಕಾರಗಳನ್ನು ಬಿಟ್ಟು ಲಿಂಗಯ್ಯನ ಪ್ರಜ್ಞೆಯಿಂದ ಲಿಂಗಯ್ಯನಿಗೆ ಅರ್ಪಣೆ ಮಾಡ್ತಕ್ಕಂತಹ ನಿರ್ಮಮಕಾರ ಕೊಡುವ ವ್ಯವಸ್ಥೆಯಲ್ಲಿ ನಾನಿಲ್ಲ, ಎಲ್ಲವೂ ನೀನೇ, ನಾನು ಏನೂ ಇಲ್ಲ ಅಂತನ್ನುವಂಥ ಸಹಜವಾಗಿರುವ ಭಾವ ಇದೆಯಲ್ಲ, ಆ ಭಾವನೆಯಿಂದ ನಮ್ಮ ಬದುಕನ್ನು ಬೆಳೆಸಬೇಕು ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ನಮ್ಮ ಶರಣರು ದಾಸೋಹ ಅಂತ ಅನ್ನುವಂಥ ನೆಲೆಯಲ್ಲಿ ಮೂಡಿಸಿ ಬಂದಂಥ ಒಂದು ಅದ್ಭುತವಾದಂಥ ವಿವೇಚನೆ. ದಾಸೋಹ, ನಾವು ದಾಸೋಹವನ್ನ ತ್ರಿವಿಧ ದಾಸೋಹ ಮಾಡಿದ್ವಿ. ವಿದ್ಯೆಯನ್ನ ನೋಡಿ, ವಿದ್ಯಾ ದಾಸೋಹ ಅಂದ್ರೆ ವಿದ್ಯೆ ಹೇಳಿಕೊಟ್ಟಿದ್ದು ವಿದ್ಯಾ ದಾಸೋಹ ಅಲ್ಲ, ನಾವು ಆಶ್ರಯ ಕೊಟ್ಟದ್ದು ಆಶ್ರಯ ದಾಸೋಹ ಅಂತ ಅಂದ್ಬಿಟ್ಟು ಅಲ್ಲ, ಹಸಿದವನಿಗೆ ಊಟಕ್ಕಿಕ್ಕೋದು ದಾಸೋಹ ಅಂತ ಅಲ್ಲ. ಆದರೆ ನಾನು ನೀಡುವವ ಅಂತ ಅನ್ನುವಂಥ, ನಾನು ಇದನ್ನ ಮಾಡ್ತಾ ಇದ್ದೇನೆ ಅಂತ ಅನ್ನುವ ನಮ್ಮ ಅಹಮ್ಮಮಕಾರಗಳನ್ನು ಸಂಪೂರ್ಣವಾಗಿ ಕಳೆದು ಸಹಜವಾಗಿ ನಿರಾಳತೆಯಿಂದ ನಿರ್ಲಿಪ್ತತೆಯಿಂದ ಕೊಡೋದಿದೆಯಲ್ಲ, ಇದು ದಾಸೋಹ ಅಂತ. ಇದು ಅಪ್ಪ ಬಸವಣ್ಣನವರು ದಾಸೋಹ ಪ್ರಜ್ಞೆಯನ್ನ ಈ ಜಗತ್ತಿನಲ್ಲಿ ಕೊಟ್ಟರು. ನಾವೇನು ಮಾಡಿದ್ವಿ? ಆ ರೀತಿ ಕೊಟ್ಟವರನ್ನ ಅನುಸರಿಸಿಕೊಂಡು ಹೋಗೋದಕ್ಕೆ ಬದಲಾಗಿ ಅವರು ಮಹಾದಾಸೋಹಿಗಳು, ಅವರು ತ್ರಿವಿಧ ದಾಸೋಹಿಗಳು ಅಂತ ಹೇಳಿ ಅದನ್ನೇ ವಿಶೇಷಣವಾಗಿ ಅವರನ್ನ ಹೊಗಳಿ ಅವರನ್ನ ಹೊರಗಡೆ ಇಟ್ಟು ನೋಡುವಂಥ ಪ್ರಸಂಗ ಬಂತು. ಆದರೆ ಆವಾಗ ಬಸವಣ್ಣವರು ಅಂಥ ವಿಚಾರಗಳನ್ನೇ ಕುರಿತು ಹೇಳ್ತಾರೆ. ಎಮ್ಮವರು ಎನ್ನ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕಿಕ್ಕಿದರಯ್ಯ. ನನಗೆ ಒಳ್ಳಿತನ ಆದರೆ ಈ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವುದೇ ಆಗಲಿ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತಂದ್ರೆ ನನ್ನಲ್ಲಿ ಅಹಂಕಾರವೂ ಇರಬಾರ್ದು, ಮಮಕಾರವೂ ಇರಬಾರ್ದು, ನಾನು ಸಹಜ ರೀತಿಯಲ್ಲಿ ಸಹಜ ಪ್ರಕ್ರಿಯೆಯಲ್ಲಿ ಇರಬೇಕು. ಈಗ ಒಂದು ಮರ ಹೂವನ್ನು ಅರಳಿಸ್ತದೆ, ಒಂದು ಗಿಡ, ಒಂದು ಮರ ಹಣ್ಣುಗಳನ್ನು ಬಿಡುತ್ತದೆ. ಅದನ್ನು ಯಾರಿಗೆ ಅಂತ ಏನಿಲ್ಲ, ಅದು ಸಹಜವಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗೋರಿಗೆ ಯಾರು ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಯಾರು ಆ ಮರವನ್ನು ಕಡಿಯಲಿಕ್ಕೆ ಬಂದಿದ್ದಾನೆ ಅವನು ಅದರ ಬುಡದಲ್ಲಿ ಕುಂತ ಆ ನೆರಳನ್ನು ಅನುಭವಿಸ್ತಾನೆ, ಅದರ ಹಣ್ಣನ್ನು ತಿಂತಾನೆ. ಅದು ಅವನಿಗೊಂದು ಇವನಿಗೊಂದು ಅಂತ ಅಂದ್ಬಿಟ್ಟು ಅದು ಯಾವುದೇ ವಿಧವಾಗಿರುವಂಥ ಭೇದ ಏನೂ ಮಾಡಲಿಲ್ವಲ್ಲ. ಅದು ಆ ಭೇದದ ನೆಲೆ ಇಲ್ಲದೆ ಸಹಜವಾದ ರೀತಿಯಲ್ಲಿ ಆ ಕೆಲಸ ಮಾಡ್ಕೊಂಡು ಹೋಗ್ತದಲ್ಲ, ಆ ಮಾಡುವಂಥ ನೆಲೆಯನ್ನ ನಾವು ಅರ್ಥ ಮಾಡ್ಕೊಂಡು ಹೋಗುವಂಥ ಒಂದು ನೆಲೆ ಇದೆಯಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಜೋಡಿಸ್ಕೊಂಡು ಹೋಗ್ಬೇಕು. ಇದು ದಾಸೋಹ. ದಾಸೋಹ ಪ್ರಜ್ಞೆಯನ್ನ ನಾವು ಸರಿಯಾದ ರೀತಿಯಿಂದ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ದಾಸೋಹವನ್ನು ನಮ್ಮ ಬದುಕಿನಲ್ಲಿ ವ್ಯವಸ್ಥೆ ಮಾಡಿದಾಗ ಆ ದಾಸೋಹ ಅಂತ ಅನ್ನುವಂಥದ್ದು ನಮ್ಮ ಬದುಕಿನ ಸಹಜವಾಗಿರುವಂಥ ಪ್ರಾಣಶಕ್ತಿಯಾಗಿ ನಿಲ್ತದೆ. ನೋಡಿ, ನಿರ್ಲಿಪ್ತತೆಯ ನಿಜಾನುಭವದಲ್ಲಿ ಕೊಟ್ಟದ್ದು ದಾಸೋಹ. ಗಾಳಿ ನಮಗೆ ಪ್ರಾಣವಾಯುವನ್ನ ಕೊಡ್ತದೆ, ನಮ್ಮಲ್ಲಿರುವ ಇಂಗಾಲವನ್ನ ಹೊರಗಡೆ ತೆಗೀತದೆ. ಅದು ನಾನು ಮಾಡ್ತೇನೆ ಅಂತ ಅನ್ನುವಂಥ ಕಾಪಿರೈಟ್ ಏನೂ ಇಲ್ಲ. ಬಹಳ ಚೆನ್ನಾಗಿ ಈ ವ್ಯವಸ್ಥೆಯಲ್ಲಿ ನಮಗೆ ಆ ನಿರ್ಲಿಪ್ತತೆಯ ನೆಲೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಕಾಯಕವೂ ಅಷ್ಟೇ. ಕಾಯಕದ ನೆಲೆಯಲ್ಲಿಯೂ ನಾವು ಮಾಡುವಂಥದ್ದು, ನಾನು ಇಂಥದ್ದನ್ನ ಮಾಡಿದ್ದೇನೆ, ನಾನು ಇದನ್ನ ಮಾಡ್ತಾ ಇದ್ದೇನೆ ಅಂತ ಅನ್ನುವ ಅಹಮ್ಮಮಕಾರವನ್ನು ಬಿಟ್ಟು ಮಾಡುವುದು ಕಾಯಕ ಆಗ್ತದೆ. ಅದೇ ರೀತಿಯಲ್ಲಿ
ನಾನು ಕೊಡ್ತಾ ಇದ್ದೇನೆ ಅಂತ ಅನ್ನುವ ಅಹಂ ಮಮಕಾರದ ನೆಲೆಯನ್ನ ಕಳೆದು ಸಂಪೂರ್ಣವಾಗಿ ಒಡೆಯರಿಗೆ ಒಡೆಯರ ಸೊಮ್ಮನ್ನ ಕೊಡುವ ಹಾಗೆ ವಿನೀತ ಭಾವದಿಂದ ನಿನ್ನದನ್ನ ನಿನಗೆ ಕೊಟ್ಟಿದ್ದೇನೆ ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಇದನ್ನ ದಾಸೋಹ ಅಂತ ಹೇಳಿದ್ರು. ಈ ದಾಸೋಹ ಪ್ರಜ್ಞೆಯನ್ನ ನಾವು ಸಹಜವಾದ ರೀತಿಯಲ್ಲಿ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಆವಾಗ ಏನಾಗ್ತದೆ, ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡ್ಲಿಕ್ಕೆ ಶುರುವಾಗ್ತದೆ. ದಾಸೋಹ ಮತ್ತು ಕಾಯಕ ಪ್ರಜ್ಞೆ ಈ ಜಗತ್ತಿನ ಮೂಲ ಸತ್ವ ಅದು. ನೋಡಿ, ನಾನು ಹೇಳಿದೆ ಆಗ್ಲೇ, ನಮ್ಮ ಕಲ್ಯಾಣದ ಜನಗಳ ನೀತಿ ನಿಯಮಗಳನ್ನು ಕುರಿತು ಒಬ್ಬ ಜನಪದ ಕವಿ ಹೇಳ್ತಾಳೆ, ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ. ಎಲ್ಲರೂ ದುಡಿತಾ ಇದ್ರು, ಯಾರೂ ಸಹ ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡಿರುವಂತ ಪ್ರಸಂಗ ಇಲ್ಲ, ಅದು ಸಣ್ಣದಿರಲಿ ದೊಡ್ಡದಿರಲಿ. ಅಷ್ಟೇ ರೀತಿಯಲ್ಲ, ಕಂಡ ಕಂಡಲ್ಲಿ ದಾಸೋಹ. ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡ್ತಾ ಇದ್ರು. ನಾನು ದುಡಿದಿದ್ದೇನೆ, ನಾನು ತೆಗೆದುಕೋ, ನಾನು ಕೊಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಇಲ್ಲ ಅಲ್ಲಿ. ಬನ್ನಿ ಹಂಚಿಕೊಂಡು ಊಟ ಮಾಡೋಣ, ನನ್ನ ಹತ್ರ ಅರ್ಧ ರೊಟ್ಟಿ ಇದೆ, ಇಬ್ರು ಒಂದೊಂದು ತುತ್ತು ತಿನ್ನೋಣ, ನನ್ನಲ್ಲಿ ಇಷ್ಟು, ಬನ್ನಿ ಎಲ್ಲರೂ ತೆಗೆದುಕೊಂಡು ಹೋಗೋಣ. ಹೀಗೆ ಎಲ್ಲರೂ ಎಲ್ಲರ ಹಸಿವನ್ನ ನೀಗಿಸುವ, ಎಲ್ಲರೂ ಎಲ್ಲರಿಗೆ ಸಹಾಯಕ್ಕೆ ಬರ್ತಕ್ಕಂಥ ನಿಧಾನ ವಿಧಾನ ಇದೆಯಲ್ಲ, ಇದು ದಾಸೋಹ ಪ್ರಜ್ಞೆ. ವಾಸ್ತವವಾಗಿ ಹೇಳೋದಾದ್ರೆ ಪ್ರಜಾತಂತ್ರ ಅಂತ ಏನಿದೆಯಲ್ಲ, ಈ ಪ್ರಜಾಪ್ರಭುತ್ವದ ನೆಲೆ ಇದೆಯಲ್ಲ, ಇದಕ್ಕೆ ಮೂಲ ಆಧಾರ ಈ ದಾಸೋಹ ಮತ್ತು ಕಾಯಕ ಪ್ರಜ್ಞೆ. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಈ ಸಮಾನತೆಯ ಆಧಾರದ ಮೇಲೆ ಇಡೀ ಜಗತ್ತೇ ಒಂದು ಮನೆ, ಕೂಡಲ ಸಂಗಮ ದೇವನ ಮಹಾಮನೆಯ ಮಗನೆಂದೆನಿಸುವಂತ ಅನ್ನುವಂಥ ಮಾತು ಹೇಳಿದ್ರು. ಮಹಾಮನೆ ಅಂದ್ರೇನು? ಎಲ್ಲರೂ ಎಲ್ಲರಿಗಾಗಿ ಬದುಕುವುದು ಮಹಾಮನೆ. ನಾವು ಕೇವಲ ನಮಗಾಗಿ ಬದುಕುವುದು ನಮ್ಮ ಮನೆ. ಅಷ್ಟೇ ಅಲ್ಲ, ಎಲ್ಲರೂ ದುಡಿದದ್ದು ಎಲ್ಲವೂ ನನ್ನಗೋಸ್ಕರ ಅಂತ ಹೇಳಿ ಎಲ್ಲರಿಂದ ಲೂಟಿ ಹೊಡೆದು ತುಂಬಿಕೊಳ್ಳೋದಿದೆಯಲ್ಲ, ಇದು ಅರಮನೆ. ವಾಸ್ತವವಾಗಿ ಹೇಳೋದಾದ್ರೆ ಮಹಾಮನೆ ಅಂತ ಅನ್ನೋದಿದೆಯಲ್ಲ, ಎಲ್ಲರೂ ಎಲ್ಲರಿಗಾಗಿ ಬದುಕುವ ಮಹಾಮನೆಯ ತತ್ವ ಇದೆಯಲ್ಲ, ಅದಕ್ಕೆ ಆಧಾರ ಸ್ತಂಭವೇ ದಾಸೋಹ ತತ್ವ. ಈ ದಾಸೋಹ ತತ್ವವನ್ನು ಬದುಕಿನಲ್ಲಿ ಸಹಜವಾಗಿ ರೂಪಿಸ್ಕೊಂಡು ಹೋದ್ರೆ ಅದು ಎಷ್ಟು ಚೆನ್ನಾಗಿರ್ತದೆ ನೋಡಿ. ಪ್ರಜಾಪ್ರಭುತ್ವದಲ್ಲಿ ಬರುವಂತಹದ್ದಷ್ಟೇ, ಎಲ್ಲರೂ ಎಲ್ಲರಿಗಾಗಿ ಬದುಕುವುದು ಪ್ರಜಾಪ್ರಭುತ್ವ. ಅದರಲ್ಲಿ ಬೇಕಾಗ್ತಕ್ಕಂಥದ್ದೇನು? ಆ ಕಾಯಕ ದಾಸೋಹ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಪ್ರಜ್ಞಾಪ್ರಭುತ್ವ ಜಾಗೃತವಾಗಿರಬೇಕು. ನಾವು ಕೇವಲ ಇನ್ನೊಬ್ಬರಿಗಾಗಿ ಹೇಳುವುದಲ್ಲ, ನಮ್ಮ ಬದುಕಿನ ಬೆಳಕಾಗಿ ಅದನ್ನು ರೂಪಿಸಿಕೊಳ್ಳುವುದು, ಇದು ಬಹಳ ಮುಖ್ಯ ಆಗ್ತದೆ. ದಾಸೋಹ ನಮಗೆ ಹೇಳಿಕೊಡುವುದಿಷ್ಟು, ಎನ್ನಲ್ಲಿ ಏನುಂಟು ಅನ್ನುವಂಥ ಅಕ್ಕನ ಷಡಕ್ಷರ ಮಂತ್ರವನ್ನ ನಿರಂತರವಾಗಿ ಜಾಗೃತಾವಸ್ಥೆಯಲ್ಲಿ ಇರಿಸಿ ಅದರಂತೆ ನಮ್ಮ ಬದುಕನ್ನ ಬೆಳಕಾಗಿಸಿಕೊಂಡು ನಮ್ಮಲ್ಲಿರುವ ಓರೆಕೋರೆಗಳನ್ನು ತಿದ್ದುಕೊಳ್ಳುವಂಥ ವ್ಯವಸ್ಥೆ. ಹೌದು ನೋಡಿ, ಒಂದು ವಾಸ್ತವವಾಗಿ ನಮ್ಮ ಲದ್ದೆಯ ಸೋಮಣ್ಣನವರು ಒಂದು ಮಾತು ಹೇಳ್ತಾರೆ. ಆ ಶರಣ ಸಂಕುಲದಲ್ಲಿದ್ದಂಥ ಒಬ್ಬ ಮಹಾನ್ ಶರಣ, ನಮ್ಮ ಸಮಗ್ರ ವಚನ ಸಂಪುಟದಲ್ಲಿ ಅವ್ರದ್ದು ಒಂದೇ ಒಂದು ವಚನ ಸಿಗ್ತದೆ, ಅವ್ರದ್ದು ಒಂದೇ ವಚನ. ಆದರೆ ಆ ವಚನದಲ್ಲಿ ಕಾಯಕ ಪ್ರಜ್ಞೆ ಎಷ್ಟು ಅದ್ಭುತ ಇದೆ, ಸ್ವಾಭಿಮಾನ ಎಷ್ಟಿದೆ ಅನ್ನೋದನ್ನ ಗಮನಿಸಿ ಅವ್ರು ಹೇಳ್ತಾರೆ, ಆವಾವ ಕಾಯಕವ ಮಾಡಿದರೂ ಸ್ವಕಾಯಕವ ಮಾಡಿ. ನೀನು ಏನೇ ಕರ್ತವ್ಯ ಮಾಡಪ್ಪ, ನಿನ್ನ ಮನವೊಪ್ಪಿದ ಕರ್ತವ್ಯ ಮಾಡು. ಆವಾವ ಕಾಯಕವ ಮಾಡಿದರೂ ಸ್ವಕಾಯಕವ ಮಾಡಿ. ಬಂದುದ ಅನುವರಿತು ಅಂದ್ರೆ ಆ ಕಾಯಕದ ಮುಖವಾಗಿ ಏನನ್ನ ನಿನ್ನ ಅನುಭವ, ನಿನ್ನ ಸಾಧನೆ, ನಿನ್ನ ಸಂವೇದನೆ ಏನಿದೆಯಲ್ಲ, ಇದನ್ನ ಗುರುಲಿಂಗ ಜಂಗಮಕ್ಕರ್ಪಿಸಿ. ಅನುವರಿತು ಅಂದ್ರೆ ಎಚ್ಚರಿಕೆಯಿಂದ ನೋಡಿ. ಸ್ವಕಾಯಕ ಅಂದ್ರೆ ನಿನ್ನ ಇಚ್ಛೆ ಬಂದ ಕೆಲಸ, ಇನ್ನೊಬ್ಬರ ದಾಕ್ಷಿಣ್ಯಕ್ಕೆ ಅಥವಾ ಇನ್ನೊಬ್ಬರ ಅನಿವಾರ್ಯತೆಗೆ ಮಾಡುವಂಥ ಕೆಲಸ ಅಲ್ಲ. ನೀನದನ್ನು ಮಾಡಿದ್ರೂ ಸಹ ಅದರಲ್ಲಿ 3 ಪ್ರಜ್ಞೆ ಜಾಗೃತವಾಗಿರಬೇಕು. ಗುರು, ಲಿಂಗ, ಜಂಗಮ. ಗುರು ಅಂದ್ರೆ ಅರಿವು. ನಿನ್ನ ಅರಿವು ಆ ಮಾಡುವ ಕಾಯಕದ ನೆಲೆಯನ್ನ ಇದು ಸಹಜವಾಗಿ ಸ್ವಾಭಾವಿಕವಾಗಿ ಸರಿ ಇದೆ ಅಂತ ಹೇಳಿ ನಿನ್ನ ಅರಿವು ಅದನ್ನು ಒಪ್ಪಬೇಕು. ಆ ಕೆಲಸವನ್ನ ನೀನು ಮಾಡಲಿಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಯಾವುದೇ ವಿಧವಾದ ದ್ವಂದ್ವ ಇಲ್ಲದೆ ಏಕಾಗ್ರತೆಯಿಂದ ಆ ಕೆಲಸವನ್ನ ಪೂರ್ಣಗೊಳಿಸುವಂತಹ ಏಕಮನಸ್ಕತೆ ಅಲ್ಲಿರಬೇಕು. ಇದು ಲಿಂಗ. ಜಂಗಮ
ಈ ಕಾಯಕದ ಫಲ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಸಮಾಜಕ್ಕೆ ಹಿತಕರವಾಗಬೇಕು, ಸಮಾಜಕ್ಕೆ ಪೂರಕವಾಗಬೇಕು, ಸಮಾಜಕ್ಕೆ ತೊಂದರೆ ಕೊಡುವಂತಹದ್ದಾಗಬಾರದು, ಸಮಾಜವನ್ನ ದಾರಿ ತಪ್ಪಿಸುವಂತಹದ್ದಾಗಬಾರದು. ನೋಡಿ, ಕಾಯಕದಲ್ಲಿ ಗುರುಲಿಂಗ ಜಂಗಮ ಪ್ರಜ್ಞೆ ಅಂದ್ರೆ ಈ ರೀತಿ ನಾವು ಮಾಡುವ ಕಾಯಕ ನನ್ನ ಮನ ಒಪ್ಪಿದ್ದಷ್ಟೇ ಅಲ್ಲ, ಅದನ್ನ ನೇರವಾಗಿ ಹೌದು ಅಲ್ಲ ಅನ್ನುವಂಥ ದ್ವಂದ್ವಕ್ಕೊಳಗಾಗಿ ಮಾಡ್ತಕ್ಕಂಥದ್ದಲ್ಲ. ಅದರ ಫಲ ಇಡೀ ಸಮಾಜಕ್ಕೆ, ಮನುಕುಲಕ್ಕೆ, ಮಹಾಮನೆಗೆ ಸಲ್ಲುವಂತಹ ನೆಲೆಯಲ್ಲಿ ಇರಬೇಕು. ಅದನ್ನ ಮಾಡಿ ಒಕ್ಕುದ ಹಾರೈಸಿ ಅದರ ಫಲ ಏನು ಬರ್ತದೆ ಅದನ್ನ ಸಹಜವಾಗಿ ಎಲ್ಲರ ಮುಂದೆ ಕಂಡಲ್ಲಿ ದಾಸೋಹ ಅದನ್ನು ಇಟ್ಟು ಮಿಕ್ಕುದ ಕೈಗೊಂಡು ಎಲ್ಲರ ಜೊತೆಯಲ್ಲಿ ನನಗೇನು ಆನಂದ ಆಗ್ತದೆ ಅದನ್ನ ನಾನು ಸ್ವೀಕಾರ ಮಾಡಿ ಸುಖದಿಂದಿರ್ಪುದು. ನೋಡಿ, ಇದು ಕಲ್ಯಾಣದ ಶರಣರು ಬದುಕಿ ಬಾಳಿದಂತಹ ಒಂದು ರೀತಿ, ನಿಯಮ, ವ್ಯವಸ್ಥೆಗಳಿವು. ಆವಾವ ಕಾಯಕವ ಮಾಡಿದರು ಸ್ವಕಾಯಕವ ಮಾಡಿ ಬಂದುದ ಅನುವರಿತು ಗುರುಲಿಂಗ ಜಂಗಮ ಕರ್ಪಿಸಿ ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ಸುಖದಿಂದಿರ್ಪುದು. ಮುಂದಿನ ಮಾತು ಹೇಳ್ತಾರೆ, ರೋಗ ಬಂದರೆ ನರಳು, ವ್ಯಾಧಿ ಬಂದರೆ ಒರಲು, ಮರಣ ಬಂದರೆ ಸಾಯಿ, ಅದಕ್ಕೆ ಆ ದೇವರ ಹಂಗೇಕೆ ಎಂದ ಭಾಪುಲದ್ದೆಯ ಸೋಮ. ಜೀವನದಲ್ಲಿ ಒಂದು ಕಾಯಿಲೆ, ಒಂದು ವ್ಯವಸ್ಥೆ, ಒಂದು ಹುಟ್ಟು, ಒಂದು ಮುದುಕ, ಒಂದು ಸಾವು, ಇವೆಲ್ಲವೂ ಸಹಜವಾಗಿ ಬರುವಂತಹದ್ದು. ಅದು ಏನು ಬರ್ತದೆ ಅದನ್ನು ಹಾಗೆ ಸ್ವೀಕಾರ ಮಾಡು. ಯಾಕೆ ಅಂತ ಹೇಳಿದ್ರೆ ಅದು ನಿನ್ನ ಇಚ್ಛೆಯಿಂದ ಬಂದದ್ದಲ್ಲ, ನೀನು ಬೇಡ ಅಂತಂದ್ರೆ ಬಿಡುವಂಥದ್ದಲ್ಲ, ಅದು ಬದುಕಿನ ಸಹಜ ಲಕ್ಷಣ. ಅದು ರೋಗ ಬಂದರೆ ನರಳು, ವ್ಯಾಧಿ ಬಂದರೆ ಒರಲು, ಮರಣ ಬಂದರೆ ಸಾಯಿ, ಅದಕ್ಕೆ ಆ ದೇವರ ಹಂಗೇಕೆ ಎಂದ ಭಾಪುಲದ್ದೆಯ ಸೋಮ. ಅದಕ್ಕೆ ಆ ದೇವಸ್ಥಾನ ಇಲ್ಲಿ ಸುತ್ತಿ ಅಲ್ಲಿ ಸುತ್ತಿ ಅಲ್ಲಿ ಈ ಕಾಯಿಲೆ ವಾಸೆ ಮಾಡಲಿಕ್ಕೆ, ಈ ಕಾಯಿಲೆ ವ್ಯವಸ್ಥೆ ಮಾಡಲಿಕ್ಕೆ, ಆ ಮಂತ್ರ ಜಪ, ಈ ಪೂಜೆ, ಆ ವ್ಯವಸ್ಥೆಗಳು, ಈ ದ್ವಂದ್ವಕ್ಕೆ ಸಿಕ್ಕಾಕೊಂಡು ನರಳಬೇಡ. ಏನು ಬಂದಿದೆ ಅದು ಭಗವಂತನ ಅನುಗ್ರಹ ಅಂತ ಸ್ವೀಕಾರ ಮಾಡು. ಯಾಕೆ ಅಂದ್ರೆ ನಿನ್ನಲ್ಲಿ ಏನು ಬಂದಿದೆ, ಏನನ್ನ ದುಡಿದಿದ್ದೀಯಾ ಅದನ್ನ ನೀನು ಸಹಜವಾಗಿ ದಾಸೋಹ ರೂಪದಲ್ಲಿ ಎಲ್ಲರಿಗೂ ಹಂಚಿಬಿಟ್ಟಿದ್ದೀಯ. ನೀನು ಬಂದದ್ದನ್ನ, ಯಾರೋ ಬಂದದ್ದು ದಾಸೋಹವನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೇವೋ ಹಾಗೆ ನಮಗೆ ಏನೇ ಬರಲಿ ಸಕಾರಾತ್ಮಕವಾಗಿ ಅದನ್ನ ಸ್ವೀಕಾರ ಮಾಡು, ಅದನ್ನ ಅನುಭವಿಸು, ಅದನ್ನ ಬಿಟ್ಟು ಸಹಜವಾಗಿ ಹೋಗು ಈ ಪ್ರಪಂಚದಿಂದ. ಈ ರೀತಿ ಖಚಿತವಾಗಿರ್ತಕ್ಕಂಥ ಒಂದು ಜೀವನ ಪ್ರಜ್ಞೆಯ ನೆಲೆಯನ್ನ ಕಲಿಬೇಕು ಅಂತ ಹೇಳಿದ್ರೆ 12ನೇ ಶತಮಾನದ ಶರಣರು ಈ ದಾಸೋಹ ಪ್ರಜ್ಞೆಯನ್ನ ಇಟ್ಟುಕೊಂಡು ಯಾವ ರೀತಿ ಅವರು ಬದುಕನ್ನು ಅರಳಿಸ್ಕೊಂಡ್ರು ಅಂತ ಅನ್ನೋದು ನಮಗೆ ಕೌತುಕ ಅನ್ಸುತ್ತೆ. ಹೌದು, ಇದೆಲ್ಲ ಅವರು ಮಾಡ್ತಾ ಇದ್ರು, ನಮಗೆ ಸಾಧ್ಯ ಏನು? ನಾವು ಅವರನ್ನು ಹೊಗಳಿ ಬಸವಣ್ಣ ನಮ್ಮನ್ನ ಕಾಪಾಡು, ಶರಣರೇ ನಮ್ಮನ್ನ ಕಾಪಾಡಿ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅವರು ತೆಗೆದುಕೊಂಡು ನಮ್ಮನ್ನು ಕಾಪಾಡಿಬಿಡ್ತಾರೆ. ಈ ಪ್ರಶ್ನೆ ಅಲ್ಲ. ನಮಗೇನು ಬಂದಿದೆಯೋ ಅದನ್ನು ನಾವೇ ತೆಗೆದುಕೊಳ್ಬೇಕು, ನಾವೇ ಅನುಸರಿಸಬೇಕು. ನಾವು ನಿರ್ಲಿಪ್ತತೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ಆ ಬಂದದ್ದನ್ನು ಅದರಲ್ಲಿ ನಮಗೆ ಹೊಗಳಿಕೆ ತೆಗಳಿಕೆ ಎರಡೂ ನಮಗೆ ಬೇಕಾಗಿಲ್ಲ. ನಾವು ವಾಸ್ತವವಾಗಿ ಲಿಂಗ ಪ್ರಜ್ಞೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ಹೀಗೆ ಬದುಕೋದು ಈ ಕಾಲದಲ್ಲಿ ಬಹಳ ಕಷ್ಟ. ಏನೋ ಅವತ್ತಿನ ಕಾಲ ಅಲ್ಲ, ಇವತ್ತಿನ ಕಾಲದಲ್ಲೂ ಬದುಕಬಹುದು ಅನ್ನೋದಕ್ಕೆ ತಮ್ಮ ಮೌನೋಪದೇಶದಿಂದ ನಮಗೆ ಮಾರ್ಗದರ್ಶನ ಮಾಡಿ ಹೊಗಳಿಕೆ ತೆಗಳಿಕೆ ಎರಡನ್ನು ಸಮದೃಷ್ಟಿಯಿಂದ ಸ್ವೀಕಾರ ಮಾಡಿ ಅವೆಲ್ಲವನ್ನು ಲಿಂಗ ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಿ ಲಿಂಗಯ್ಯನಿಗೆ ಅರ್ಪಿಸಿ ತಾನು ಎಲ್ಲವನ್ನೂ ಇದ್ರೂ ಏನೂ ಇಲ್ಲವಾದಂಥ ರೀತಿಯಲ್ಲಿ ನಿರ್ಲಿಪ್ತತೆಯ ಬದುಕನ್ನು ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ನಮ್ಮ ಗುರುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. ಆದರೆ ಅವರು ತೋರಿಸಿಕೊಟ್ಟಿದ್ದಾರೆ, ನಾವೇನು ಮಾಡ್ತೇವೆ? ನಾವು ಅದನ್ನು ಹೊಗಳ್ತೇವೆ. ನಮ್ಮ ಗುರುಗಳು ನಡೆದಾಡುವ ದೇವರು, ನಮ್ಮ ಗುರುಗಳು. ಹೌದು, ನಾವು ಎಷ್ಟು ಅವ್ರ ಬಗ್ಗೆ ಮಾತನಾಡಿದ್ರೂ ಸಹ ನಮ್ಮ ಮನಸ್ಸು ತುಂಬಿ ಬರೋದಿಲ್ಲ. ಇನ್ನೂ ಹೇಳಬೇಕು, ನಾನು ಕಡಿಮೆ ಹೇಳಿದೆ ಅಂತ ಇರುತ್ತೆ. ಆದರೆ ಶಬ್ದಗಳಿಂದ
ನಾವು ಅವರನ್ನು ತಿಳಿಯುವಂಥ ನಿಶ್ಶಬ್ದದ ಕಡೆಗೆ ನಾವು ಹೋಗಬೇಕು. ಅದೇ ಸಮಸ್ಯೆ ನಮಗೆ ಸಣ್ಣ ರೂಪದಲ್ಲಿ ಬರ್ತದಲ್ಲ, ಬಂದಾಗ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ವಿ? ಇದನ್ನ ಈ ಲೆಕ್ಕದಲ್ಲಿ ಬಹಳ ಮುಖ್ಯವಾದಂಥ ರೀತಿಯಲ್ಲಿ ನಮ್ಮ ಅಂತರಂಗವನ್ನು ನಾವು ಪರೀಕ್ಷೆ ಮಾಡಬೇಕಾಗ್ತದೆ. ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಚೆನ್ನಮಲ್ಲಿಕಾರ್ಜುನ ಅಂತ ತಾಯಿ ಹೇಳಬೇಕಾದ್ರೆ, ಆ ಕಾಲದಿಂದ ಈ ಕಾಲದವರೆಗೂ ಸಹ ಎಲ್ಲರೂ ಇಂಟರ್ನಲ್ ಆಡಿಟಿಂಗ್ ಮಾಡ್ಕೊಂಡು ಬದುಕಿದ್ರಲ್ಲ, ನಾವ್ಯಾಕೆ ಹಂಗೆ ಮಾಡ್ತಾ ಇಲ್ಲ? ನಮಗೆಲ್ಲೋ ಒಂದು ಕಡೆ ಈ ಪ್ರಪಂಚದಲ್ಲಿ ಒಂದು ವ್ಯವಸ್ಥೆ ಆಗ್ತದೆ. ಎಲ್ಲ ಮಹಾನುಭಾವರು, ನಮ್ಮ ಗುರುಗಳು, ನಮ್ಮ ಶಿವಯೋಗಿಗಳು, ನಮ್ಮ ಪರಂಪರೆ, ನಮ್ಮ ಮಠ ಬಹಳ ದೊಡ್ಡದು ಅಂತ ಹೇಳಿ ಎಲ್ಲರೂ ಸಹ ಗೌರವ ಕೊಟ್ಟು ಎಲ್ಲರೂ ವ್ಯವಸ್ಥೆ ಮಾಡಿ ನಮ್ಮನ್ನು ಗುರುಸ್ಥಾನದಲ್ಲಿ ಕುಳ್ಳಿರಿಸುವ ಜೊತೆಗೆ, ಗುರುಗಳು ಇಷ್ಟೇ ಗಂಭೀರವಾಗಿರಬೇಕು, ನೀವು ಸಾಮಾನ್ಯರ ಜೊತೆಯಲ್ಲಿ ಹೋದರೆ ಹೇಗೆ, ನೀವು ಈ ರೀತಿ ಇರಬೇಕು ಅಂತ ಹೇಳಿ ನಮ್ಮನ್ನು ಹೊಗಳಿಕೆ ವ್ಯವಸ್ಥೆಗಳಿಂದ ನಮ್ಮ ಬಿಗುಮಾನಗಳನ್ನು ಜಾಸ್ತಿ ಮಾಡಿ ಕುಳ್ಳಿರಿಸಿ ನೋಡುವಂಥ ಒಂದು ಲೆಕ್ಕ ನೋಡ್ತೇವೆ. ದೇವರಿಗೆ ಯಾವ ಒಡವೆ ಬೇಕಾಗ್ತದೆ? ಆದರೆ ದೊಡ್ಡ ದೊಡ್ಡ ದೇಗುಲಗಳನ್ನು ಕಟ್ಟಿ ಕೋಟಿ ಕೋಟಿ ರೂಪಾಯಿಗಳ ಒಡವೆಗಳನ್ನು ದೇವರ ಮೇಲೆ ಹಾಕಿ ನೋಡುವಂಥ ಒಂದು ಪ್ರಸಂಗ ನಾವು ನೋಡ್ತೇವಲ್ಲ, ಅಲ್ಲಿ ಯಾರಿಗೂ ಪೂಜೆ? ನಾವು ನಡೆದಾಡುವ ದೇವರು ಅಂತ ನಾವು ಹೇಳಿದ್ವಿ. ನಡೆದಾಡುವ ದೇವರು ಅಂತಂದ್ರೆ ಸಹಜವಾಗಿ ನಮ್ಮೆಲ್ಲರ ಮನಸ್ಸಿನ ಕಗ್ಗತ್ತಲೆಯನ್ನ ಕಳೆಯುವಂತಹ ಬೆಳಕು. ದೇವ ಅಂದ್ರೆ ಬೆಳಕು. ಮಹಾದೇವ ಮಹಾದೇವ ಅಲ್ಲಿಂದ ಮುಂದೆ ಶಬ್ದವಿಲ್ಲ, ಅಪ್ಪ ಬಸವಣ್ಣನ ಮಾತು. ಅಷ್ಟೇ ಅಲ್ಲ, ಅದನ್ನ ಇನ್ನೊಂದು ವಚನದಲ್ಲಿ ಬಿಡಿಸಿ ಹೇಳ್ತಾರೆ, ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು ಪರಮಾಶ್ರಯವೇ ತಾನಾದ. ನಡೆದಾಡುವ ದೇವರು ಅಂತ ಹೇಳಿದ್ರೆ ಅವರು ಎಲ್ಲಿ ಬಂದರೂ ಸಹ ನಮ್ಮ ಅಜ್ಞಾನದ ಅಹಂಕಾರ ಮಮಕಾರಗಳ ಕತ್ತಲೆಯನ್ನು ಸ್ವಲ್ಪ ಪಕ್ಕಕ್ಕೆ ತಳ್ಳಿ ನಮ್ಮ ಹೃದಯಕ್ಕೆ ಬೆಳಕನ್ನು ತುಂಬುವಂಥ ಕೆಲಸ. ನೋಡಿ, ಶಾಲಾ ಕಾಲೇಜು ಇವನ್ನೆಲ್ಲ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಒಂದ್ಸಾರಿ ಗುರುಗಳು ಅಪ್ಪಣೆ ಮಾಡಿದ್ರು. ಈ ಶಾಲಾ ಕಾಲೇಜು ನಾವು ಅವತ್ತಿನ ಕಾಲದಲ್ಲಿ ಯಾವ್ದಾದ್ರು ಒಂದು ಶಾಲೆಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರು, ಮೈಸೂರು, ಧಾರವಾಡ ಹಿಂಗೆ ಹೋಗ್ಬೇಕಾಗಿತ್ತು. ನಮ್ಮ ಹಳ್ಳಿಗಳಲ್ಲಿ ಅವಕಾಶವೇ ಇರಲಿಲ್ಲ. ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಅಂತ ಹೇಳಿ ನಾವು ಶಾಲಾ ಕಾಲೇಜುಗಳನ್ನು ಮಾಡಿದ್ವಿ. ಅದಷ್ಟೇ ಅಲ್ಲ, ನಮ್ಮ ಜನಗಳಲ್ಲಿ ಕಾಯಕ ದಾಸೋಹ ಪ್ರಜ್ಞೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರಿಗೆ ಹೇಳಬೇಕು ಪಾಠ? ನಮ್ಮ ಪ್ರೊಫೆಸರ್ಗಳಿಗೆ, ನಮ್ಮ ವಿದ್ವಾಂಸರುಗಳಿಗೆ. ಅವರೆಲ್ಲರೂ ಅವರ ಗ್ರಂಥ ಓದ್ಕೊಂಡು ತಿಳ್ಕೊಳ್ಳುವ ಅವಕಾಶ ಅವ್ರಿಗಿದೆ. ಸಾಮಾನ್ಯ ಜನಗಳಿಗೆ ಅದ್ರ ಬಗ್ಗೆ ಹೇಳಬೇಕು ಅನ್ನುವಂಥ ಕಾರಣ ಇಟ್ಟುಕೊಂಡು ಅವರು ಹೇಳಿದ ಮಾತು, ನಾನು ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದು ನಮ್ಮ ಸಾಮಾನ್ಯ ಮುಗ್ಧ ಜನಗಳಲ್ಲಿ ಕಾಯಕ ದಾಸೋಹ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹದರ ಸಲುವಾಗಿ. ವರ್ಷದಲ್ಲಿ 200-300 ದಿವಸಗಳು ಕಾಯಕ ದಾಸೋಹದ ನೆಲೆಯನ್ನು ಮಕ್ಕಳಿಗೆ, ಹಳ್ಳಿ ಜನಗಳಿಗೆ ನೋಡಿ, ಅದನ್ನ ಮೈಸೂರು, ಬೆಂಗಳೂರು ಇತ್ಯಾದಿ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾಡ್ಲಿಕ್ಕೆ ಅವ್ರಿಗೆ ಇಚ್ಛೆ ಇರಲಿಲ್ಲ. ಒಂದು ತಾಲ್ಲೂಕು, ಪಟ್ಟಣ, ಒಂದು ಹಳ್ಳಿ, ಸುತ್ತಮುತ್ತ 10 ಹಳ್ಳಿ ಜನ ಸೇರಿಸಿ ಅಲ್ಲಿ ಮಾಡೋದು. ಆ ಜನಗಳಿಗೆ ಬೆಳಗಿಂದ ಸಾಯಂಕಾಲದವರೆಗೂ ಕಾಯಕ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಹೇಳೋದು. ಶರಣರು ಯಾವ ರೀತಿ ಕಾಯಕದಿಂದ ತಮ್ಮ ಬದುಕನ್ನ ಆಚರಣೆ ಮಾಡ್ತಾ ಇದ್ರು, ಹೇಗೆ ಪರಸ್ಪರ ಕೂಡಿ ಬದುಕ್ತಾ ಇದ್ರು ಅನ್ನೋದ್ರ ಬಗ್ಗೆ ಬೆಳಗಿಂದ ಸಂಜೆವರೆಗೂ ಅವರ ಹಳ್ಳಿಯಲ್ಲಿ ಇದ್ದುಕೊಂಡು ಆ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇಡೀ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಆಧರಿಸಿದಂತಹ ಒಂದು ಮಹಾ ನಾಟಕವನ್ನ ಸಿದ್ಧಗೊಳಿಸಿ ಸಂಜೆ 6:30-7 ಗಂಟೆಗೆ ನಾಟಕ ಪ್ರಾರಂಭ ಆದರೆ ಮಾರನೇ ದಿವಸ ಬೆಳಿಗ್ಗೆ 7 ಗಂಟೆವರೆಗೂ ಸಹ ಬಸವಣ್ಣನವರು ಕಾಯಕ ಪ್ರತಿಯೊಂದು ತತ್ವಗಳನ್ನು ಉಳಿಸಿದಂತಹ ಆ ನಾಟಕವನ್ನು ಹಳ್ಳಿ ಜನಗಳನ್ನೆಲ್ಲ ಕುಂಡಿಸಿ ಬಯಲಲ್ಲಿ ತೋರಿಸಿ ವಾಪಸ್ ಬರ್ತಾ ಇದ್ರು. ಅಷ್ಟು ವಯಸ್ಸಾಗಿದ್ರೂ ಸಹ ಅವರು ಬೆಳಿಗ್ಗೆ 9 ಗಂಟೆಗೆ ಹಳ್ಳಿ ಪ್ರವೇಶ ಮಾಡಿದ್ರೆ ಸಾಯಂಕಾಲದವರೆಗೂ ಅಲ್ಲಿನ ಭಾಷಣಗಳು, ಕಾರ್ಯಕ್ರಮಗಳು, ಉಪನ್ಯಾಸಗಳು, ಮಾರ್ಗದರ್ಶನದ ವ್ಯವಸ್ಥೆಗಳಲ್ಲಿ ಪಾಲ್ಗೊಂಡು ತಿರ್ಗಾ 6:30-7 ಗಂಟೆಗೆ ಅಲ್ಲಿ ನಾಟಕದ ವ್ಯವಸ್ಥೆಯಲ್ಲಿ ಕೂತ್ರೆ ಕೊನೆಯ ಮುಕ್ತಾಯ ಆಗುವವರೆಗೂ ಅಲ್ಲಿದ್ದು ಅಲ್ಲಿಂದ ನಂತರ ಮಠಕ್ಕೆ ಬಂದು ಸ್ನಾನ ಪೂಜೆ ಮಾಡ್ತಾ ಇದ್ರು. ಈ ರೀತಿ ವರ್ಷದಲ್ಲಿ 100 ದಿವಸಗಳು ನಿದ್ದೆಗೆಟ್ಟು ಆ ಕರ್ತವ್ಯ ಮಾಡುವಂಥ ಕೆಲಸ ಯಾಕೆ ಮಾಡ್ತೀರಿ ಅಂತಂದ್ರೆ, ನಾವು ಮಕ್ಕಳಿಗೆ, ಜನಗಳಿಗೆ ಉಪದೇಶ ಮಾಡಬೇಕಾದ ರೀತಿ ಇದು. ನಾವು ಅವರಲ್ಲಿ ಕಾಯಕ ದಾಸೋಹದ ಜ್ಯೋತಿಯನ್ನು ಹಚ್ಚಬೇಕು. ಈ ಕಾರಣದಿಂದಲೇ
ನಮ್ಮ ಜನಪದರು ಅವರನ್ನು ನಡೆದಾಡುವ ದೇವರು ಅಂತ ಕರೆದರು. ಹೌದು, ನಾವು ಅವ್ರನ್ನ ಹೊಗಳ್ತೇವೆ. ಅವರ ಮಾರ್ಗದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ನಾವು ಬಹಳ ಅದ್ಭುತವಾಗಿ ಮಾತನಾಡಿ, ನಮ್ಮ ಗುರುಗಳ ಬಗ್ಗೆ ಬಹಳ ಅದ್ಭುತವಾಗಿ ನೀವು ಮಾತಾಡಿದ್ರಿ ಅಂತ ಹೇಳಿ ನಾವು ಭಕ್ತರಿಂದ, ಅಭಿಮಾನಿಗಳಿಂದ ಅಭಿನಂದನೆಗಳನ್ನು ಸ್ವೀಕಾರ ಮಾಡಿ ಸಂತೃಪ್ತಿಯನ್ನು ಪಡೆಯುತ್ತೇವೆ. ಆದರೆ ಆ ಬೆಳಕಿನ ಹಾದಿಯಲ್ಲಿ ನಾವು ಹೋಗಬೇಕಲ್ಲ. ಈ ಬಗ್ಗೆ ನಾವು ನಮ್ಮ ಆತ್ಮಚಿಂತನೆಯನ್ನು ಮಾಡಿಕೊಳ್ಬೇಕು. ಎಲ್ಲಕ್ಕಿಂತಲೂ ಹೆಚ್ಚು ಈಗ ನಾವು ಆತ್ಮಚಿಂತನೆ ಮಾಡಿಕೊಂಡು ಶರಣ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ನಾವು ಜನಸಾಮಾನ್ಯರ ಜೊತೆಯಲ್ಲಿ ಸಹಜವಾಗಿ ಆ ಒಂದು ರೀತಿಯಲ್ಲಿ ಬೆಳೆಯಬೇಕು. ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಶರಣ ಪರಂಪರೆಯಲ್ಲಿ ಯಾರೂ ದೊಡ್ಡವರು, ಯಾರೂ ಸಣ್ಣವರಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೂ ಪರಿಪೂರ್ಣರಾಗಿ ತಮ್ಮ ಬದುಕನ್ನು ಬೆಳಕಾಗಿಸಿಕೊಳ್ಳಬೇಕು ಅನ್ನುವಂಥ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾ ನಾವು ನಮ್ಮ ಅಂತರಂಗವನ್ನು ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥ ಪ್ರಸಂಗ ಇದೆ. ಆ ಪ್ರಸಂಗಕ್ಕೆ ಪ್ರೇರಕವಾಗಿ ನಮಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಜಗತ್ತಿಗೆ ಬೆಳಕಾದ ಗುರುಗಳನ್ನು ನಾವು ಸಹ ಕಾಯಕ ದಾಸೋಹ ಪ್ರಜ್ಞೆಯ ಕಣ್ಣುಗಳಿಂದ ನಮ್ಮ ಗುರುಗಳನ್ನು ನೋಡ್ತಾ ಅದರಂತೆ ನಮ್ಮ ಬದುಕನ್ನು ಬೆಳಕು ಮಾಡಿಕೊಳ್ಳುವಂಥ ಯೋಜನೆಗಳನ್ನು ಮಾಡ್ತಾ ನಾವು ಹೋಗುವಂಥ ಒಂದು ಪ್ರಸಂಗ ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಹೋಗ್ತೇವೆ. ಇದು ಅವರ 117ನೇ ಜಯಂತಿ. ನೋಡಿ, 117, ಒಂದು ನಾನು, ಒಂದು ನೀನು. ನಮ್ಮಿಬ್ಬರಿಗೆ ಗುರುಗಳ ಆದೇಶ ಏನು ಗೊತ್ತಾ? 7 ಅಂತ. 7 ಅನ್ನೋದು ಸಂಖ್ಯೆ ಅಷ್ಟೇ ಅಲ್ಲ, ಒಂದು ಆದೇಶನೂ ಉಂಟು. 7, ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ನಾವು ವಿವೇಕಾನಂದರ ಮಾತನ್ನು ಹೇಳ್ತೇವೆ. ಗುರುಗಳು ಈ ದಿವಸ ನಮಗೆ ಕೊಟ್ಟಂಥ ಸಂದೇಶ, ನಾನು ನೀನು ಅನ್ನುವುದನ್ನು ಬೇರೆ ಇಡದೆ ನಾವಿಬ್ಬರೂ ಒಂದಾಗಿ ಗುರುಗಳ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಹೇಳಿ ಮುಂದುವರಿರಿ. ಆ ಬೆಳಕಿನ ಹಾದಿಯನ್ನು ನಿಮ್ಮದು ಮಾಡಿಕೊಳ್ಳಿ. ನಿಮ್ಮ ಬದುಕು ಬೆಳಕಾಗಲಿ. ಆ ಬೆಳಕು ನಾವು ಪೂಜ್ಯ ಗುರುಗಳ ಮಾರ್ಗದಲ್ಲಿ ನಡೆದು ತೆಗೆದುಕೊಂಡ್ವಿ ಎನ್ನುವಂಥ ತೃಪ್ತಿ ನಮ್ಮದಾಗಲಿ. ಅವರ ಅನುಗ್ರಹ ನಮಗೆ ಸದಾ ಇರಲಿ ಅಂತ ಅನ್ನುವಂಥ ಮಾತಿದೆಯಲ್ಲ, ಇದು ಅವರ ಜೀವನ ಪ್ರಜ್ಞೆ ಅಷ್ಟೇ ಅಲ್ಲ, ಇದು ದಾಸೋಹ ಪ್ರಜ್ಞೆಯೂ ಹೌದು. ದಾಸೋಹ ಉಪನ್ಯಾಸದ ಮಾತಲ್ಲ, ನಮ್ಮ ಬದುಕಿನ ಒಂದೊಂದು ಹೆಜ್ಜೆ ಅದು. ನಮ್ಮ ಬದುಕಿನ ಒಂದೊಂದು ಹೆಜ್ಜೆಯಲ್ಲಿಯೂ ಅದನ್ನು ಜೋಡಿಸಿಕೊಂಡು ನಾವು ದಾಸೋಹ ಸಂಪನ್ನರಾಗಬೇಕು ಅಂತಲ್ಲ, ದಾಸೋಹವೇ ನಮ್ಮ ಬದುಕಿನ ಬೆಳಕಾಗಬೇಕು. ಕಾಯಕ ನಮ್ಮ ಅಂತರಂಗದಲ್ಲಿ ಬರ್ತಕ್ಕಂಥದ್ದು. ನೋಡಿ, ಮರ, ಒಂದು ಗಿಡ ಬೆಳಿಬೇಕಾದ್ರೆ ಮಣ್ಣಿನಿಂದ ನಿರಂತರವಾಗಿ ಸತ್ವವನ್ನು ಸ್ವೀಕರಿಸಿ ತನ್ನ ಬದುಕಿನಲ್ಲಿ ಅಮೃತ ಫಲವನ್ನು ಅರಳಿಸಿ ನಿಂತಹ ಒಂದು ಬಾಳೆ ಮರ, ಆ ಬಾಳೆಯ ಹಣ್ಣನ್ನು ಜಗತ್ತಿಗೆ ಕೊಟ್ಟು ತಾನು ಇಲ್ಲವಾಗ್ಬಿಡುತ್ತೆ. ಆದರೆ ಅದನ್ನ ನಾನು ಮಾಡಿದ್ದೇನೆ, ಇದು ಇಂಥ ಮಾರ್ಕೆಟ್ನಲ್ಲಿ ಈ ರೀತಿ ಮಹಾರಾಜರಿಗೆ, ಪ್ರೈಮ್ ಮಿನಿಸ್ಟರ್ಗೆ ತಲುಪಬೇಕು ಅಂತ ಅದು ಯೋಚನೆ ಮಾಡೋದಿಲ್ಲ. ಅದನ್ನು ಹಣ್ಣು ಮಾಡಿ ಅದು ಕಾಯಿ ಬಲ್ತ ಮೇಲೆ ಅದನ್ನು ಜಗತ್ತಿಗೆ ಕೊಟ್ಟು ತಾನು ಹೇಗೆ ಇಲ್ಲವಾಗ್ತದೆ, ಹಾಗೆ ನಮ್ಮ ಬದುಕಿನ ನೆಲೆಯಲ್ಲಿ ಬಂದಂಥ ಎಲ್ಲ ಅನುಭವವನ್ನು, ವ್ಯವಸ್ಥೆಯನ್ನು ದಾಸೋಹ ಪ್ರಜ್ಞೆಯಿಂದ ಎಲ್ಲರಿಗೆ ಅರ್ಪಿಸಿ ಮಹಾಮನೆಯ ಮಕ್ಕಳೆಲ್ಲರೂ ಆ ಬೆಳಕಿನಲ್ಲಿ ಇರಲಿ ಅಂತನ್ನುವಂಥ ರೀತಿಯಲ್ಲಿ ಹೇಳಿ ನಿರ್ಲಿಪ್ತತೆಯನ್ನು ಪಡೆದು ಮಾಡುವ ಮಾಟದಲ್ಲಿ ತಾನಿಲ್ಲದೆ ಭಗವಂತನ ನೆಲೆಯನ್ನು ತಲುಪುವ ವ್ಯವಸ್ಥೆ ಇದೆಯಲ್ಲ, ಇದು ಶರಣ ಜೀವನದ ಪ್ರಜ್ಞೆ. ಆ ಪ್ರಜ್ಞೆ ನಮಗೆ ದಾಸೋಹ ಪ್ರಜ್ಞೆಯಿಂದ ಶುರುವಾಗಿ ನಮ್ಮ ಬದುಕನ್ನು ಬೆಳಕಾಗಿಸಲಿ ಅಂತ ಅನ್ನೋಂಥ ಒಂದು ರೀತಿಯಿಂದ ಗುರುಗಳ ಜೀವನವನ್ನೇ ಆಧಾರವಾಗಿಟ್ಟುಕೊಂಡು ಅವರು ಗ್ರಾಮಾಂತರ ಬಸವ ಜಯಂತಿಯ ನೆಲೆಯಲ್ಲಿ ಹೇಳಿದಂಥ ಕಾಯಕ ದಾಸೋಹ ವಿಚಾರಗಳನ್ನು ಸಹಜವಾಗಿ, ಸಾಂದರ್ಭಿಕವಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ಎಲ್ಲವನ್ನೂ ಹೇಳಿದ್ದೇನೆ ಅಂತ ಅನ್ನುವ ಸಂತೃಪ್ತಿ ನನಗಿಲ್ಲ. ಇದನ್ನೆಲ್ಲ ಹೇಳಿದಾಗ ನಾನು ಇನ್ನೂ ಎಷ್ಟು ತಿಳ್ಕೊಳ್ಳೋದಿದೆ ಅಂತ ಅನ್ನುವಂಥ ಭಾವ, ನನ್ನ ಅಜ್ಞಾನದ ಆಳ ಅಗಲಗಳು ನನಗೆ ಅರ್ಥವಾಗಿದೆ ಅಂತ ನಾನು ಅಷ್ಟೇ ತಿಳ್ಕೊಳ್ತೇನೆ. ತಾವೆಲ್ಲರೂ ಮಾರ್ಗದರ್ಶಕರಾಗಿ ಈ ಮಾರ್ಗದಲ್ಲಿ ನಡೆದು
ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರೂ ಆ ಲಿಂಗಯ್ಯನ ಬೆಳಕಾಗಿ ಬದುಕೋಣ ಅಂತನ್ನುವಂಥ ಮಾತನ್ನು ಹೇಳ್ತಾ, ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶರಣಗಣಗಳಿಗೆ ಶರಣು ಶರಣಾರ್ಥಿ. ಗುರು ಸೇವೆಯ ಮಾಡುವಲ್ಲಿ ಇಹದಲ್ಲಿ ಸುಖ, ಗುರು ಸೇವೆಯ ಮಾಡುವಲ್ಲಿ ಇಹದಲ್ಲಿ ಸುಖ, ಲಿಂಗ ಸೇವೆಯ ಮಾಡುವಲ್ಲಿ ಪರದಲ್ಲಿ ಸುಖ, ಲಿಂಗ ಸೇವೆಯ ಮಾಡುವಲ್ಲಿ ಪರದಲ್ಲಿ ಸುಖ, ಜಂಗಮ ಸೇವೆಯ ಮಾಡುವಲ್ಲಿ, ಜಂಗಮ ಸೇವೆಯ ಮಾಡುವಲ್ಲಿ ಇಹ ಪರವೆಂಬ ಉಭಯವು ನಾಸ್ತಿ, ಇಹ ಪರವೆಂಬ ಉಭಯವು ನಾಸ್ತಿ, ಚಂದೇಶ್ವರ ಲಿಂಗವ ಹಿಂಗದ ಭಾವ, ಚಂದೇಶ್ವರ ಲಿಂಗವ ಹಿಂಗದ ಭಾವ.